ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಡಿಪ್ಲೊಮಾ ಕೋರ್ಸುಗಳ ಬಗ್ಗೆ ದಿನೇಶ್ ಆಚಾರ್ಯ ಚೆಂಪಿ ಅವರೊಡನೆ ಸಂದರ್ಶನ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. ಎಲ್ರಿಗೂ ನಮಸ್ತೆ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇವತ್ತಿನ ಕಾಲದಲ್ಲಿ ಕೇವಲ ಡಿಗ್ರಿ ಮಾತ್ರ ಅಲ್ಲ, ಸ್ಕಿಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕಾಗಿ ಹಲವಾರು ಸ್ಟೂಡೆಂಟ್ಸ್ 10ನೇ ತರಗತಿಯ ನಂತರ ಡಿಪ್ಲೊಮಾ ಕೋರ್ಸ್ ಅತ್ತ ಹೆಚ್ಚು ಆಸಕ್ತಿ ತೋರಿಸ್ತಾ ಇದ್ದಾರೆ. ಡಿಪ್ಲೊಮಾ ಕೋರ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಜ್ಞಾನ, ಕೈಚಳಕ ಮತ್ತು ಬೇಗ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳನ್ನ ಕಲಿಸುತ್ತೆ. ಹಾಗಾದ್ರೆ ಡಿಪ್ಲೊಮಾ ಅಂದ್ರೆ ಏನು? ಯಾವ್ಯಾವ ಕೋರ್ಸ್ ಇದೆ? ಅದರ ಮೂಲಕ ಯಾವ ಅವಕಾಶ ಸಿಗುತ್ತೆ? ಇದೆಲ್ಲದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬಾನೇ ಸಿಂಪಲ್ ಆಗಿ ಮಾತನಾಡೋಕೆ ನಮ್ ಜೊತೆಗಿದ್ದಾರೆ ದಿನೇಶ್ ಆಚಾರ್ಯ ಚೆಂಪಿ ಅವರು, ಇನ್ಚಾರ್ಜ್ HOD ಡಿಪಾರ್ಟ್ಮೆಂಟ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್, RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್, ಮುರುಡೇಶ್ವರ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಡೈರೆಕ್ಟ್ ಆಗಿ ಕಾರ್ಯಕ್ರಮನ ಶುರು ಮಾಡೋಣ? ಖಂಡಿತ. ನಾವು ಡಿಪ್ಲೊಮಾ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ ಸರ್? ಸೊ ಮೊಟ್ಟ ಮೊದಲನೇದಾಗಿ ಈ ಡಿಪ್ಲೊಮಾ ಕೋರ್ಸ್ ಅಂದ್ರೆ ಏನು? ಮೇಡಮ್, ಮೊದಲೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಬರೀ SSLC, PUC ಆದಮೇಲೆ ಡಿಗ್ರಿ. ಅಲ್ಪ ಸ್ವಲ್ಪ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಟೆಕ್ನಿಕಲ್ ಕೋರ್ಸ್ಗಳಿಗೆ ಹೋಗ್ತಾ ಇದ್ರು. ಉದಾಹರಣೆಗೆ ITI ಹೋಗ್ತಾ ಇದ್ರು, ಇಲ್ಲದ್ರೆ ಇಂಜಿನಿಯರಿಂಗ್ ಹೋಗ್ತಾ ಇದ್ರು, ಕೆಲವರು ಮೆಡಿಕಲ್ ಸೈಡ್ ಅಲ್ಲಿ ಹೋಗ್ತಾ ಇದ್ರು. ಈಗ ಸೈನ್ಸ್ ಓದಿ ಮೆಡಿಕಲ್ ಸೈಡ್ ಹಾಗೆ ಅಲ್ಲ. ಆದ್ರೆ ಇತ್ತೀಚಿನ ದಿನಗಳು ಏನಾಗಿದೆ ಅಂತ ಹೇಳಿದ್ರೆ ಡಿಪ್ಲೊಮಾ ಮೊದಲಿನಿಂದ ಇತ್ತು. ಆಕ್ಚುಲಿ ಸುಮಾರು 1905ರಲ್ಲಿ 1975 ಆ ಕಾಲಘಟ್ಟದಲ್ಲಿ ಇತ್ತು. ನಮ್ಮ SJP ಯಲ್ಲಿ ಇವರದ್ದು ವಿಶ್ವೇಶ್ವರಯ್ಯನವರ ಕನಸು, ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅನ್ನಲ್ಲಿ ಹೇಳಿ, ಅಂದರೆ ಟೆಕ್ನಿಕಲಿ ಸ್ವಾವಲಂಬಿಗಳಾಗಬೇಕನ್ನೋ ಕನಸುಗಳನ್ನು ಹೊತ್ಕೊಂಡು ವಿಶ್ವೇಶ್ವರಯ್ಯನವರು ಆ ಟೆಕ್ನಿಕಲ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದರು, ಡಿಪ್ಲೊಮಾ ಕೋರ್ಸ್ಗಳು. ಆದರೆ ಈ ಜನರಿಗೆ ಏನಂತ ಹೇಳಿದರೆ, ಮಕ್ಕಳಿಗೆ ಎಲ್ಲದೂ ಆದ ನಂತರ PUC ಆದ ನಂತರ ಡಿಗ್ರಿ ಮಾಡಬೇಕು ಅನ್ನುವ ಕನಸುಗಳು ಬಿಟ್ಟರೆ ಈ ಕೋರ್ಸ್ಗಳಿಗೆ ಯಾರು ಹೋಗೋದಕ್ಕೆ ಒಲವನ್ನು ತೋರಿಸ್ತಾ ಇರಲಿಲ್ಲ. ಅಂದರೆ ಒಂದನೇದಾಗಿ ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರಬಹುದು, ಮತ್ತೆ ಈ ತಿಳಿದವರು ಸಹ ಅದನ್ನು ಹೇಳುವ ಪ್ರಯತ್ನಗಳನ್ನೆಲ್ಲೋ ಮಾಡಲಿಲ್ವೋ ಏನೋ ಅಂತೇಳಿ ಹೇಳಿ. ಈಗ ಯಾವ ಮಟ್ಟಿಗೆ ಅಂತೇಳಿ ಹೇಳಿದರೆ, ಆ ಡಿಪ್ಲೊಮಾ ಆಗಲಿನ ಕಾಲಘಟ್ಟದಲ್ಲಿ ಮಾಡಿದವರೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಆಗಿದ್ದಾರೆ, ಮತ್ತೆ ದೊಡ್ಡ ಎಂಟರ್ಪ್ರಿನರ್ ಆಗಿದ್ದಾರೆ. ನಾವು ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪೊಟೆನ್ಷಿಯಲ್ ಆಗಿ ಅವ್ರು ಡೆವಲಪ್ ಆಗಿದ್ದಾರೆ. ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಕೊಂಡು ಅವರು ದೊಡ್ಡ ಇಂಡಸ್ಟ್ರಿಗಳನ್ನು ಮಾಡಿ ಒಂದು ವರ್ಕ್ಶಾಪ್ಗಳನ್ನು ಇಟ್ಕೊಂಡು ಈ ರೀತಿಯಲ್ಲಿ ಈಗಿನ ಕಾಲಘಟ್ಟದಲ್ಲಿ ನೀವು ಹೇಳ್ತೀರಿ ನೋಡಿ. ಉದಾಹರಣೆಗೆ ಒಂದು ಮನೆ ಕೆಲಸ ಮಾಡೋದಾದ್ರೂ ನಮಗೆ ಸ್ಕಿಲ್ಡ್ ಲೇಬರ್ ಸಿಗ್ತಾ ಇಲ್ಲ, ಸ್ಕಿಲ್ಡ್ ವರ್ಕರ್ ಸಿಗ್ತಾ ಇಲ್ಲ. ಎಲ್ಲಿ ಸ್ಕಿಲ್ಡ್ ಇದೆ ಅಲ್ಲಿ ಅವರದ್ದು ವೃತ್ತಿಪರತೆ ಏನಿದೆ ಅದು ಸಮಾಜಕ್ಕೆ ಬೇಕಾಗಿರುತ್ತೆ. ಹಾಗಾಗಿ ಇತ್ತೀಚೆಗೆ ಏನಂತೇಳಿ ಹೇಳಿದ್ರೆ ಡಿಪ್ಲೊಮಾಗೆ ತುಂಬ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಉದ್ಯೋಗದಲ್ಲಾಗಲಿ ಇಂಡಸ್ಟ್ರಿಯಲ್ ಆಗಲಿ ಕೆಲವರೆಲ್ಲ ಇಂಜಿನಿಯರಿಂಗ್ ಆದವರು ಬೇಡ ಅಂತೇಳಿ ಹೇಳ್ತಾರೆ, ನಮಗೆ ಡಿಪ್ಲೊಮಾ ಆದವರು ಮಾತ್ರ ಸಾಕು. ಯಾಕಂದ್ರೆ ಒಂದನೇದಾಗಿ ಅವರಿಗೆ ಕಮ್ಮಿ ಸ್ಯಾಲ್ರಿ ಕೊಟ್ಟರೆ ಸಾಕಾಗ್ತದೆ, ಮತ್ತೆ ಅವರಲ್ಲಿರುವ ಟೆಕ್ನಿಕಲ್ ಸ್ಕಿಲ್ ಅಂತೇಳಿ ನಾವು ಏನು ಹೇಳ್ತೇವೆ ಅದು ಅವರ ಕಂಪನಿಯನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಪಡುತ್ತೆ ಅಂತೇಳಿ. ಓಕೆ, ಇವಾಗ 10th ಆದ ನಂತರ ಒಂದಷ್ಟು ಜನ ಡಿಪ್ಲೊಮಾ ಮಾಡ್ಕೋತಾರೆ, PU ಆದ ನಂತರ ಡಿಪ್ಲೊಮಾ ಮಾಡ್ಕೋತಾರೆ. ಈ 10th ಆದ ನಂತರ ಮಾಡುವಂತಹ ಡಿಪ್ಲೊಮಾ ಮತ್ತು PU ಆದ ನಂತರ ಮಾಡುವಂತಹ ಡಿಪ್ಲೊಮಾ ಎರಡೂ ಸೇಮಾ ಅಥವಾ ಎರಡಕ್ಕೂ ವ್ಯತ್ಯಾಸ ಇದೆಯಾ? ಒಳ್ಳೆ ಪ್ರಶ್ನೆ ಇದು. ಮೊದಲು ಏನಾಗ್ತಿತ್ತು ಅಂತೇಳಿ ಹೇಳಿದರೆ, ಕೆಲವರಿಗೆ ಟೆಕ್ನಿಕಲ್ ಕೋರ್ಸ್ ಅಂದುಕೊಳ್ಳೆ ಬರೀ ಇಂಗ್ಲೀಷ್ನಲ್ಲೇ ಹೇಳ್ತಾರೆ. ಆಗ ಹಾಗೆ ಇತ್ತು ಆ್ಯಕ್ಚುಲಿ. ಈ 90ರ ದಶಕದಲ್ಲಿ ಏನಿದೆ ಎಲ್ಲವೂ ಕೋರ್ಸ್ಗಳು ಅದು ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ರು. ಈಗೀಗ ಎಲ್ಲಿವರೆಗೆ ನಾವು ಬೆಳೆದ ಹಾಗೆಯೋ ನಮಗೆ ಅದು ಕಮ್ಮಿ ಆಗ್ತದ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಈಗ ಎಲ್ಲಿವರೆಗೆ ನಾನು ಹೇಳಿದರೆ ತಾಂತ್ರಿಕ ಶಿಕ್ಷಣ ಇಲಾಖೆ ಕನ್ನಡದಲ್ಲಿ ಬರೆದರೂ ಸಹ ನೀವು ಮಾರ್ಕ್ ಕೊಡಬೇಕು ಅಂತೇಳಿ ಹೇಳ್ತಾರೆ. ಈ ಹಳ್ಳಿಯಿಂದ ಬಂದ ಮಕ್ಕಳಿಗೆ ಅಂದರೆ ಸ್ಟೂಡೆಂಟಿಗೆ ಬೆನಿಫಿಟ್ ಆಗುವ ರೀತಿಯಲ್ಲಿ ಕನ್ನಡದಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ, ಅದನ್ನು ಕನ್ನಡದಲ್ಲಿ ಬರೆದ್ರೂ ಸಹ ಅವರಿಗೆ ಮಾರ್ಕ್ಗಳನ್ನು ಕೊಡಬೇಕು, ಅಂಕಗಳನ್ನು ಕೊಡಬೇಕು ಅಂತೇಳಿ ಹೇಳಿ. ಅವ್ರಿಗೆ ಏನಂತೇಳಿ ಹೇಳಿದ್ರೆ, ಇದು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ತುಂಬ ಕಷ್ಟ ಇರುತ್ತೆ, ಜೂನಿಯರ್ ಇಂಜಿನಿಯರ್ ಆಗ್ತಾ ಇದ್ದೀನಿ ನಾನು, ಇಂಗ್ಲೀಷೇ ಬೇಕು. ಆಗ ಏನು ಮಾಡ್ತಿದ್ರು ಅಂತೇಳಿ ಹೇಳಿದ್ರೆ SLC ಆದ್ಕೊಳ್ಳೋರು PUC ಮಾಡ್ತಾಯಿದ್ರು. PUC ಸೈನ್ಸ್ ಮಾಡಿದ ನಂತರ ಅವರು BSc ಅಥವಾ ಇಂಜಿನಿಯರಿಂಗ್ ಹೋಗದೆ ಡಿಪ್ಲೊಮಾಗೆ ಬರ್ತಾಯಿದ್ರು. ಆಗ ಏನಾಗ್ತಿತ್ತು ಅಂತೇಳಿ ಹೇಳಿದ್ರೆ 2 ವರ್ಷ ಅವರಿಗೆ ವೇಸ್ಟ್ ಆಗ್ತದೆ. ವೇಸ್ಟ್ ಅಂತೇಳಿ ಹೇಳಿದರೆ, ಈಗ SSLC ಆದಮೇಲೆ ಡಿಪ್ಲೊಮಾ ಅದು ರೈಟ್ ಪಾತ್. ಅದು SLC ಆದಮೇಲೆ ಸರಿಯಾದ ನಿರ್ಧಾರ. SLC ಆದಮೇಲೆ ಡಿಪ್ಲೊಮಾ ಮಾಡೋದಿದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಆಗ ಇಯರ್ ಬೇಸಿಸ್ ಇತ್ತು. ಈಗ ಅದನ್ನು ಸೆಮಿಸ್ಟರ್ ವೈಸ್ ಮಾಡಿದ್ದಾರೆ, 6 ಸೆಮ್ ಮಾಡಿದ್ದಾರೆ. ಮೊದಲು ಇಯರ್ ವೈಸ್ ಇತ್ತು. ಮೊದಲಿನ ಇಯರ್ ಸಿಸ್ಟಮ್ನಲ್ಲಿ ಏನಿತ್ತಂತ ಹೇಳಿದರೆ ಒಂದು ವರ್ಷಕ್ಕೆ ಎಕ್ಸಾಮ್ ಆಗೋದು, ಎಂಡ್ ಎಕ್ಸಾಮ್ 1 ವರ್ಷದ ನಂತರ. ನಾವು ಮೊದಲೆಲ್ಲ ಡಿಗ್ರಿ ಇತ್ತಲ್ಲ ಆ ರೀತಿಯಲ್ಲಿ. ಆಗ 10ರಿಂದ 12 ಸಬ್ಜೆಕ್ಟ್ ಅವ್ರು ಬರೀಬೇಕಾಗಿತ್ತು. ಒಂದು 8 ಸಬ್ಜೆಕ್ಟ್ ಥಿಯರಿ
ಮತ್ತೆ 4 ಸಬ್ಜೆಕ್ಟ್ ಪ್ರಾಕ್ಟಿಕಲ್. ಡಿಪ್ಲೊಮಾದ ವೈಶಿಷ್ಟ್ಯ ಏನಂತೇಳಿ ಹೇಳಿದ್ರೆ ಥಿಯರಿ 50%, ಪ್ರಾಕ್ಟಿಕಲ್ 50%. ಸಮ್ ಕೇಸಲ್ಲಿ ಥಿಯರಿ 60%, ಪ್ರಾಕ್ಟಿಕಲ್ 40%. ಆ ರೀತಿಯಲ್ಲಿ ಆ ಒಂದು ಅನುಪಾತದಲ್ಲಿ ಹೋಗ್ತದೆ. ಆಗ ನಾವು ಪ್ರಾಕ್ಟಿಕಲ್ ಮೂಲಕವೂ ಕಲಿತೇವೆ, ಥಿಯರಿಯನ್ನು ಕಲಿತೇವೆ. ಹೇಗೆ ಉದಾಹರಣೆಗೆ ಈಗ ಆಟೋಮೊಬೈಲ್ ಆದರೆ ಒಂದು ಗಾಡಿ ಅದು ಹೇಗೆ ರನ್ ಆಗ್ತದೆ, ರನ್ ಆಗಬೇಕಾದ್ರೆ ಅದಕ್ಕೆ ಏನೆಲ್ಲ ಟೆಕ್ನಾಲಜಿಗಳು ಯೂಸ್ ಮಾಡಿರ್ತಾರೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಗೆ, ಯಾವುದೆಲ್ಲ ಟೆಕ್ನಾಲಜಿ ಯೂಸ್ ಆಗ್ತದೆ, ಹಾಗೆ ಅದು ಆ ರೀತಿಯಲ್ಲಿ ಅದು ಬಿಚ್ಚೋದು ಮಾಡೋದು. ಈಗ ಮೆಕ್ಯಾನಿಕಲ್ ಆದರೆ ಆ ಲೇತಲ್ಲಿ ವರ್ಕ್ ಮಾಡೋದು ಅಥವಾ ಬೇರೆ ಬೇರೆ ಇದರಲ್ಲಿ ವರ್ಕ್ ಮಾಡೋದು, ಆ ಆಸ್ಪೆಕ್ಟ್ಗಳು, ಥರ್ಮಲ್ ಇಂಜಿನಿಯರಿಂಗ್, ಆ ರೀತಿಯಲ್ಲಿ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದಿದೆ. ಆ ಕಾಲಘಟ್ಟದಲ್ಲಿ ನಿಮಗೆ ಯಾವುದೋ ಅದನ್ನು ವರ್ಕ್ ಆಗೋದು ಹೇಗೆ, ಎಂಜಿನ್ ಹೇಗೆ ವರ್ಕ್ ಆಗ್ತದೆ, ಈಗ ನಿಮಗೆ ಲ್ಯಾಪ್ಟಾಪಲ್ಲಿ ನಾವು ತೋರಿಸ್ತೇವೆ ಅಥವಾ ನಮ್ಮದು ಪ್ರೊಜೆಕ್ಟಲ್ಲಿ ತೋರಿಸ್ತೇವೆ ಎಂಜಿನ್ ಹೇಗೆ, ವಿಡಿಯೋಸ್ ಎಲ್ಲ. ಆಗ ಅದೆಲ್ಲ ಇರಲಿಲ್ಲ. ಆ ಬುಕ್ಗಳು ಏನಿತ್ತು ಅದನ್ನೇ ಓದ್ಕೊಂಡು ಅದು ಹೇಗೆ ಸಿಗ್ತದೆ, ಹೇಗೆ ವರ್ಕ್ ಆಗ್ತದೆ ಅದನ್ನು ತಲೆಯಲ್ಲಿ ತಗೊಂಡು ಅವ್ರು ಬರಿಬೇಕಾಗಿತ್ತು. ಹಾಗೆ ಈಗಿನ ಕಾಲಘಟ್ಟದಲ್ಲಿ ತುಂಬ ಈಸಿ ಇದೆ ಡಿಪ್ಲೊಮೊ. ಆದರೆ ಒಂದು ಥಿಂಗ್, ನೀವು ಅದೇ SLC ಆದಮೇಲೆ PUC ಮಾಡೋದು ಒಳ್ಳೆಯದು ಅಥವಾ SLC ಮೇಲೆ ಅಂತೇಳಿ. SLC ಆದ ಮೇಲೆ ಡಿಪ್ಲೊಮೊ ಮಾಡಿದರೆ 1, 2, 3 3 ವರ್ಷದಲ್ಲಿ ಮುಗಿದು ಹೋಗ್ತದೆ. 3 ವರ್ಷದಲ್ಲಿ. ಅದೇ PUC ಮಾಡಿದರೆ SSLC ಆದಮೇಲೆ PUC 2 ವರ್ಷ ಮತ್ತು ಡಿಪ್ಲೊಮೊ 3 ವರ್ಷ ಅಂತೇಳಿ ಇತ್ತು ಅವಾಗ. ಈಗ ಏನು ಮಾಡಿದ್ದಾರೆ, ಲ್ಯಾಟ್ರಲ್ ಎಂಟ್ರಿ, ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಎಂಟ್ರಿ. ಆ ಇಯರ್ ಸಿಸ್ಟಮಲ್ಲೂ ಹಾಗೆ ಇತ್ತು. ನೀವು ಡೈರೆಕ್ಟ್ ಆಗಿ ಫಸ್ಟ್ ಇಯರ್ ಬಂದರೆ ನಿಮಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ರಿಲ್ಯಾಕ್ಸೇಷನ್ ಇತ್ತು, ನೀವು ಎಕ್ಸಾಮ್ ಬರೆಯೋದು ಬೇಡ. PUC ಸೈನ್ಸ್ ಮಾಡೋದಿದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಅಲ್ಲಿ ಎಕ್ಸಾಮ್ ಡಿಪ್ಲೊಮೋದಲ್ಲಿ ಬರೆಯೋದು ಬೇಡ. ಆದರೆ ಈಗ ಏನಿದೆ ಅಂತೇಳಿ ಹೇಳಿದರೆ, ನೀವು ಡೈರೆಕ್ಟಾಗಿ ITI ಮಾಡ್ಕೊಂಡು ಬಂದರೆ, PUC ಸೈನ್ಸ್ ಮಾಡ್ಕೊಂಡು ಬಂದರೆ ನಿಮಗೆ ಡೈರೆಕ್ಟಾಗಿ ಡಿಪ್ಲೊಮೊ ಸೆಕೆಂಡ್ ಇಯರಿಗೆ ಎಂಟ್ರಿ, ಲ್ಯಾಟ್ರಲ್ ಎಂಟ್ರಿ. ಆಗ ಏನಂತೇಳಿ ಹೇಳಿದರೆ ಅಲ್ಲಿ ಅವರಿಗೆ ಕೆಲವೊಂದು ಸಬ್ಜೆಕ್ಟನ್ನು ನೀವು ತಗೊಳ್ಬೇಕಾಗತ್ತೆ, 1-2 ಸಬ್ಜೆಕ್ಟನ್ನು ಬರಿಬೇಕಾಗತ್ತೆ ಅವರ ಕೋರ್ಸ್ಗಳ ಮೇಲೆ. ಈಗ ಆಟೋಮೊಬೈಲಿಗೆ ಬೇರೆ 2 ಸಬ್ಜೆಕ್ಟ್ ತಗೊಳ್ಬೇಕು, ಮೆಕ್ಯಾನಿಕಲ್ ಆದರೆ ಬೇರೆ 2, ಇಲೆಕ್ಟ್ರಿಕಲ್ ಆದರೆ ಬೇರೆ 2 ಸಬ್ಜೆಕ್ಟ್ಸು. ಅದಕ್ಕೆ ಸಬ್ಜೆಕ್ಟ್ಸ್ಗಳು ಅದಕ್ಕೆ ಫಸ್ಟ್ ಇಯರ್ ಬದಲಿಗೆ 2 ಸಬ್ಜೆಕ್ಟ್ ಇರುತ್ತೆ, ಅದನ್ನು ಅವರು ಪಾಸ್ ಮಾಡ್ಕೊಳ್ಬೇಕು 6 ಸೆಮಿಸ್ಟರ್ ಒಳಗೆ. ಆಗ ಡಿಪ್ಲೊಮೊ ಸರ್ಟಿಫಿಕೇಟ್ ಬರುತ್ತೆ. ಕೊನೆಗೆ ನೀವು ಹೇಳಿದಾಗೆ ಎಂಜಿನಿಯರಿಂಗ್ನಲ್ಲೂ ಬೆನಿಫಿಟ್ಸ್ ಇದೆ. ಎಂಜಿನಿಯರಿಂಗ್ನಲ್ಲೂ ಡಿಪ್ಲೊಮೊ ಆದವರಿಗೆ ಎಂಜಿನಿಯರಿಂಗ್ ಸಹ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರಿಗೆ ಅದೊಂದು ಅದು ಇದೆಲ್ಲ ಅವೇರ್ನೆಸ್ ಏನಿದೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡ್ತಾರೆ, PUC ಆದಮೇಲೆ ಡೈರೆಕ್ಟ್ ಆಗಿ ಎಂಜಿನಿಯರಿಂಗ್ CET ಬರೆಯುವುದು. CET ನೋಡಿ, ಸಾಮಾನ್ಯವಾಗಿ 3 ರಿಂದ 4 ಲಕ್ಷ ಜನ CET ಬರೀತಾರೆ. ನಿಮಗೆ ಒಳ್ಳೆ ಕಾಲೇಜ್, ಟಾಪ್ 10 ಕಾಲೇಜ್ ಸಿಗಬೇಕಂತೇಳಿ ಹೇಳಿದ್ರೆ ನೀವು ಆ ರ್ಯಾಂಕಲ್ಲಿ ಬರಬೇಕು. 200, 300, 50, 100 ಆ ರ್ಯಾಂಕಲ್ಲಿ ಬರಬೇಕು. ಈಗ ನಮ್ಮಲ್ಲಿ ಈಗ ಹಳ್ಳಿ ಸೈಡಿಂದ ಬಂದವರು ಅಥವಾ ಇಲ್ಲಿ ಪಟ್ಟಣದಲ್ಲಿ ಇರುವವರು ಸಹ ನಾನು ಹೇಳುದು, ಅಷ್ಟೆಲ್ಲ ಕೋಚಿಂಗ್ ತಗೊಂಡ್ರೆ ಮಾತ್ರ ಸಾಧ್ಯತೆ ಆಗ್ತದೆ. ಆ ರ್ಯಾಂಕ್ ಎಲ್ಲಾದರೂ ಕಮ್ಮಿ ಬಂದ ಕೂಡಲೇ ಎಲ್ಲರೂ ಡಿಪ್ರೆಸಿವ್ ಹೋಗ್ತಾರೆ, ಪೇರೆಂಟ್ ಆದಿಯಾಗಿ ಸ್ಟೂಡೆಂಟ್ ಮತ್ತು ಸ್ಟಾಫ್ ಸಹ. ರಿಸಲ್ಟ್ ಹೀಗಾಯ್ತಲ್ಲ ಅಂತ ಹೇಳಿ. ಆದರೆ ಈ ಡಿಪ್ಲೊಮೊ ಮಾಡಿ ನಿಮಗೆ ಈಸಿಯಾಗಿ ಡಿಪ್ಲೊಮೊ ಮುಗೀತದೆ ಅವನಿಗೆ. ಈಗ ಸಿಲೆಬಸ್ ಪದೇ ಚೇಂಜ್ ಆಗ್ತಾ ಇರ್ತದೆ. ಚೇಂಜ್ ಆದ್ರೂ ಸಹ ಅದೇ ಸಿಲೆಬಸ್ಗಳೇ, ಹಳ ಸಿಲೆಬಸ್ಗಳೇ ಇರ್ತದೆ. ಸ್ವಲ್ಪ ಏನೋ ಮಾಡಿಫಿಕೇಶನ್ ಮಾಡಿರ್ತಾರೆ, ಅಂದರೆ ಈಗಿನ ಕಾಲಘಟ್ಟಕ್ಕೆ ಯಾವ ರೀತಿ ಬೇಕಾಗಿದೆ ಅಂತ ಹೇಳಿ. ಆ ಲೆಕ್ಕದಲ್ಲಿ ಈಸಿಯಾಗಿ ಪಾಸ್ ಆಗ್ತಾರೆ. ಈಸಿಯಾಗಿ ಪಾಸ್ ಆಗಿ ಇವರು ಡಿಪ್ಲೊಮೊ ಮಾಡಿ ಎಂಜಿನಿಯರಿಂಗ್ ಡೈರೆಕ್ಟ್ ಸೆಕೆಂಡ್ ಇಯರಿಗೆ ಟಾಪ್ 10 ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅಲ್ಲಿ ಡಿಪ್ಲೊಮೊ CET ಅಂತೇಳಿ ಇರುತ್ತೆ, ಅದರಲ್ಲಿ ಏನೋ ಟಫ್ ಇರೋದು. ಇಲ್ಲಿ ಹಾಗೆ 3 ಲಕ್ಷ 4 ಲಕ್ಷ ಜನ ಬರೆಯೋದಿಲ್ಲ, ಕೆಲವೇ 1000 ಜನ ಬರೀತಾರೆ. ಹಾಗೆ ಅದರಲ್ಲಿ ಇವನು ಒಬ್ಬ ಆಗಿರ್ತಾನೆ. ಇವನಿಗೆ 100 ಒಳಗೆ ರ್ಯಾಂಕ್ ಬಂದರೆ ಒಳ್ಳೆ ಟಾಪ್ 10 ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ, ಯಾವ ಕಾಲೇಜಿನಲ್ಲಿ ಒಳ್ಳೆ ಕ್ಯಾಂಪಸ್ ಇದೆ. ಹಾಗೆ ಅಲ್ಲ, ಅದೇ ನೋಡಿ ಈ PUC ಆಗಿ ನೀವು 3-4 ಲಕ್ಷ ಬರೆಯೋದ್ರೊಳಗೆ ಇವ ಟಾಪ್ 10 ಕಾಲೇಜಿನಲ್ಲಿ ಸೀಟ್ಸ್ ಸಿಗಬೇಕಾದ್ರೆ ಇವ ಎಷ್ಟನೇ ರ್ಯಾಂಕಲ್ಲಿ ಬಂದಿರಬೇಕು, ಅದನ್ನೆಲ್ಲ ಈ ವಿದ್ಯಾರ್ಥಿಗಳು ಆಲೋಚನೆ ಮಾಡೋದಿಲ್ಲ. ಇದು ಈಸಿಯೆಸ್ಟ್ ಪಾತ್ ಯಾವುದಿದೆ ಅದರಲ್ಲಿ ಹೋಗ್ಬೇಕೀಗ. ಸ್ವಲ್ಪ ಮಾಡಿಫಿಕೇಶನ್ ನಾವು ತಗೊಳ್ಬೇಕಾಗತ್ತೆ. ಹಾಗಾಗಿ ಡಿಪ್ಲೊಮೊ ಮಾಡೋದಿದ್ರೆ SSLC ಮಾಡಿ ಡಿಪ್ಲೊಮೊ, ಕೊನೆ ಅದು 2 ಸೇಮ್ ನಿಮಗೆ ನೋಡಿ. SSLC ಮಾಡಿದ ಡಿಪ್ಲೊಮಾ, PUC SSLC ಆದ್ಮೇಲೆ PUC 2 ವರ್ಷ, ಎಂಜಿನಿಯರಿಂಗ್ 4 ವರ್ಷ. ಆದರೆ ಅದು ಟಫೆಸ್ಟ್ ಪಾತ್. ಅದು ಬ್ರಿಲಿಯಂಟ್ ಇದ್ರು ಓಕೆ, ನೀವೀಗ 96% PUC ಅಲ್ಲಿ ತೆಗೆದ್ರೆ CET ಅಲ್ಲಿ ನೀವು ಟಾಪ್ ರ್ಯಾಂಕ್ ಬರ್ಬೇಕಂತೇಳಿ ಏನಿಲ್ಲ. ಅದೇ PUC ಅಲ್ಲಿ 50% ತೆಗೆದವನು ಅಲ್ಲಿ ಟಾಪ್ ರ್ಯಾಂಕ್ ಬರಬಾರ್ದಂತೇಳಿ ಏನಿಲ್ಲ. 2 ಸಹ ಇದೆ. ಆದರೆ ಯಾವುದು ಕಾಮನ್ ಪೀಪಲಿಗೆ ಯಾವುದು ಸಾಧ್ಯತೆ ಆಗ್ತದೆ ಅದನ್ನು ಆಯ್ಕೆ ಮಾಡ್ಕೊಂಡಾಗ ಅವರು ಖಂಡಿತವಾಗಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ನಮ್ಮ ಈ ಬೇಸಿಕಲಿ ಈಗ ಏನು ಮಾಡಿ ಎಲ್ಲ ಕಾಲೇಜಿನವರಿಗೂ ನಾವು ಸಹ ಹೋಗ್ತಾ ಇದ್ದೆವು. ಬೇರೆ ಬೇರೆ ಕಾಲೇಜಿಗೆ SLC ಮಕ್ಕಳಿಗೆ ಹೋಗಿ ಹೇಳೋದು, ನೀವು ನೋಡಿ ಡಿಪ್ಲೊಮೊ ಮಾಡೋದ್ರಿಂದ ಈ ಥರ ಪ್ರಯೋಜನಗಳಿದೆ, ಈ ಥರದ್ದಿದೆ. ಅದರಲ್ಲಿ ನಾವೀಗ ಎಲ್ಲ ಒಂದು 20-25 ಕಾಲೇಜಿಗೆ ಹೋದರೆ ಅದರಲ್ಲಿ ಒಂದು 50-60 ಮಕ್ಕಳು ಮಾತ್ರ ಫೋನ್ ಮಾಡಿ ನಮಗೆ ತಿಳಿಸ್ತಾರೆ, ಸರ್ ನಾವು ಡಿಪ್ಲೊಮೊ ಮಾಡಬೇಕು, ಯಾವುದು ಮಾಡಿದರೆ ಒಳ್ಳೆಯದು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಏನಂತೇಳಿ ಹೇಳಿ ಎಲ್ಲ ಕೇಳ್ತಾರೆ. ಇಲ್ಲದಿದ್ದು ಸುಮ್ಮನೆ ಇದ್ದು ಬಿಡ್ತಾರೆ. ಹಾಗೆ ಅವ್ರ ತಲೆಯಲ್ಲಿ ಇರ್ತದೆ, ನಾನು PUC ಮಾಡಿ CET ಬರದೆ ಪಡಿಬೇಕು. ಹಾಗಾಗಿ ಜನರಲ್ ಮೆರಿಟ್ ಇರ್ತದೆ. ಉದಾಹರಣೆ ನೋಡಿ, 1 ವರ್ಷ ಉಳಿದ್ರೆ ನಿಮಗೆ ಸಾಮಾನ್ಯವಾಗಿ ನೀವು ಪೇಮೆಂಟ್ ಸೀಟಲ್ಲಾದರೆ 4 ಲಕ್ಷ 5 ಲಕ್ಷ ಎಲ್ಲ ಕೊಟ್ಟು ಹೋಗಬೇಕಾಗ್ತದೆ ಕೆಲವೊಮ್ಮೆ, ಅವರವರ ಆರ್ಥಿಕ ಪರಿಸ್ಥಿತಿ ಮೇಲೆ. ಅಷ್ಟು ದುಡ್ಡು ಉಳಿತಲ್ಲ. ಇದು ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೊಂದು 100 ರಿಂದ 3,500 ರೂಪಾಯಿ ಅಥವಾ 5,000 ರೂಪಾಯಿ ಒಳಗೆ ಆಗ್ತದೆ ಫೀಸ್ಗಳೆಲ್ಲ.
ಇದು 3 ವರ್ಷಕ್ಕೆ ನಿಮಗೆ 15-20 ಸಾವಿರ ರೂಪಾಯಿ ಒಳಗೆ ಗೌರ್ಮೆಂಟಲ್ಲಿ ಮುಗೀತದೆ. ಈ ಪ್ರೈವೇಟ್ ಸೆಕ್ಟರಿಗೆ ಹೋದರೆ ನಿಮಗೊಂದು ವರ್ಷಕ್ಕೆ ಒಂದು 30,000-50,000 ಸಾವಿರ ರೂಪಾಯಿ ಒಂದೂವರೆ ಲಕ್ಷದಲ್ಲಿ ಮುಗೀತದೆ. ಆದರೆ ಅಲ್ಲಿ ನಿಮಗೆ 4 ಲಕ್ಷ ಒಂದು ವರ್ಷಕ್ಕೆ ಉಳಿದ್ರೆ ಇದು ಒಂದು ಡಬಲ್ ಕೋರ್ಸ್ ಅಲ್ವಾ, ಮತ್ತು ಜಾಬಿಗೆ ಸಹ ಹೋಗ್ಬೋದು. ಕೆಲವೊಂದು ಕೋರ್ಸ್ಗಳಲ್ಲಿ ಏನಿದೆ ಅಂತೇಳಿ 100% ಜಾಬ್ ಗ್ಯಾರಂಟಿ, 100% ಪ್ಲೇಸ್ಮೆಂಟ್, ಅವರೇ ಬಂದು ತಗೊಂಡು ಹೋಗ್ತಾರೆ. ಓಕೆ, ಹಾಗಾದ್ರೆ 10th ಆದ ನಂತರ ಆಗುವಂತಹ ಡಿಪ್ಲೊಮಾ, PU ಆಗಿ ಮಾಡುವಂತಹ ಡಿಪ್ಲೊಮಾ ಯಾವುದೇ ವ್ಯತ್ಯಾಸ ಅಂದ್ರೆ ನಮಗೆ ಇಯರ್ ಉಳಿತದೆ. 2 ವ್ಯತ್ಯಾಸಗಳಿಲ್ಲ. 2 6 ವರ್ಷ, ಇದು 2+4, ಇದು 3+3 ಜಾಸ್ತಿ ಆಗುತ್ತೆ. ವರ್ಷ ಜಾಸ್ತಿ ಆಗಲ್ಲ, ಸೇಮ್ ಇರ್ತದೆ. ಸೇಮ್ ನೋಡಿ, ಈಗ SSLC ಆದ ಮೇಲೆ PUC 1 PUC 2 ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಎಂಜಿನಿಯರಿಂಗ್ ಎಷ್ಟು ವರ್ಷ? 4 ವರ್ಷ. ಟೋಟಲಿ ಎಷ್ಟು ವರ್ಷ ಆಯ್ತು? 2+4 6 ಇಯರ್ಸ್. ಇಲ್ಲಿ SSLC ಆದ್ಮೇಲೆ ಡಿಪ್ಲೊಮಾ 1 2 3 ಇಯರ್ಸ್. ಕೊನೆಯಲ್ಲಿ ಸೆಕೆಂಡ್ ಇಯರ್ಗೆ ಎಂಟ್ರಿ 3 ಇಯರ್ಸ್, ಟೋಟಲ್ 6 ಇಯರ್ಸ್. ಇವ್ರು ಏನು ಮಾಡ್ತಾರೆ ಮಕ್ಕಳು, ನೀವು PUC ಮಾಡ್ಕೊಂಡು ಹೋಗಬೇಕು, ನಿಮಗೆ ಇಂಗ್ಲೀಷ್ ನಾಲೆಜ್ ಬರ್ತದೆ, ಆಗ ನಿಮಗೆ ಡಿಪ್ಲೊಮಾ ಬೇಗ ಪಾಸ್ ಆಗ್ಬಹುದು ಅಂತೇಳಿ ಹೇಳಿ ಎಲ್ಲ ಸ್ವಲ್ಪ ಟ್ವಿಸ್ಟ್ ಕೊಡುವ ಜನರು ಇರ್ತಾರೆ. ಅದೆಲ್ಲ ಅವ್ರಿಗೆ ಕಿವಿ ಕೊಡದೆ SSLC ಆದಮೇಲೆ ಡೈರೆಕ್ಟ್ ಆಗಿ ಬಂದರೆ ಅವರಿಗೆ ಸೇಮ್ ಇಯರ್, ಸೇಮ್ ಡಿಗ್ರಿ, ಡಬಲ್ ಡಿಗ್ರಿ ಸಿಗ್ತದೆ. ಒಂದು ಡಿಪ್ಲೊಮಾ ಡಿಗ್ರಿ, ಮತ್ತೊಂದು ಎಂಜಿನಿಯರಿಂಗ್ ಡಿಗ್ರಿ. ಕರೆಕ್ಟ್. ಓಕೆ, ಹಾಗಾದ್ರೆ ಸರ್ ಇವಾಗ ಈ ಡಿಪ್ಲೊಮಾದಲ್ಲಿ ಯಾವ ರೀತಿ ಕೋರ್ಸಸ್ ಇರುತ್ತೆ? ಆ ಒಂದು ಕೋರ್ಸಸ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ. ಮೇಡಮ್, ಇದು ಡಿಪ್ಲೊಮಾ 3 ವರ್ಷ ಕೋರ್ಸ್. ನಾವೀಗ ಹೇಳಿದಾಗ SSLC ಅಂತ 3 ವರ್ಷ. ಅದರಲ್ಲಿ ತುಂಬ ಎಂಜಿನಿಯರಿಂಗ್ ಮತ್ತು ನಾನ್ ಇಂಜಿನಿಯರಿಂಗ್ ಕೋರ್ಸ್ ಅಂತೇಳಿ ಇದೆ. ಎಂಜಿನಿಯರಿಂಗ್ ಕೋರ್ಸ್ ಅಂದರೆ ನೀವು ಮೆಕ್ಯಾನಿಕಲ್ ಹೋಗ್ಬೋದು, ಆಟೋಮೊಬೈಲ್ ಹೋಗ್ಬೋದು, ಸಿವಿಲ್ ಎಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಎಂಜಿನಿಯರಿಂಗು, ಇಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಎಂಜಿನಿಯರಿಂಗು, ಮೊಬೈಲ್, TV ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಸಾಫ್ಟ್ವೇರ್ ಪ್ರೋಗ್ರಾಮಿಂಗು, ಮತ್ತು ಕೆಮಿಕಲ್ ಎಂಜಿನಿಯರಿಂಗು, ಏರೋನಾಟಿಕಲ್ ಎಂಜಿನಿಯರಿಂಗು. ಹೀಗೆ ಇದೆಲ್ಲ ನಿಮಗೆ ಹೊಸ ಟ್ರೆಂಡ್ ಪ್ರಕಾರ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈಗ ತುಂಬ ಸೌಂಡ್ ಮಾಡ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗು, ಡಾಟಾ ಸೈನ್ಸ್, ಕೊನೆಗೆ ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ರೋಬೋಟಿಕ್ಸ್, ಆಟೋಮೇಷನ್, ಇಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ. ಈಗ ಇಲೆಕ್ಟ್ರಿಕಲ್ ವೆಹಿಕಲ್ ಬರ್ತಾ ಇದೆ, ಹಾಗಾಗಿ ಅದ್ರ ಬಗ್ಗೆ ಟೆಕ್ನಾಲಜಿಗಳು. ಮತ್ತು ನಾನ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ಹೇಳಿ ಅದರಲ್ಲಿ ನಿಮಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಸಿಗ್ತದೆ. ಕಡೆಗೆ ಅದಕ್ಕೆ ಹೋದ್ರೆ ನೀವು ಬ್ಯಾಂಕ್, ಆಫೀಸ್ ಕೆಲಸ, ಅದನ್ನೆಲ್ಲ ಕೆಲಸಗಳು ಹುಡ್ಕೋಬಹುದು. ಕೊನೆಗೆ ಫ್ಯಾಷನ್ ಡಿಸೈನಿಂಗ್, ಅದು ಸಹ ಹೊಸ ಟ್ರೆಂಡ್. ಈಗ ಇದೆಲ್ಲ ಹಳೆ ಕೋರ್ಸ್ಗಳೇ, ಅದಕ್ಕೆ ನೀವು ಟಚ್ ಕೊಟ್ಟಿದ್ದಾರೆ. ಈಗ ಸಿಲೆಬಸ್ ಚೇಂಜ್ ಮಾಡಿ, ಎವ್ರಿ 5 ವರ್ಷಕ್ಕೊಮ್ಮೆ ಸಿಲೆಬಸ್ ಚೇಂಜ್ ಆಗ್ತದೆ. ಈಗ ನಮ್ಮದೀಗ C20 ಸಿಲೆಬಸ್ ಅಲ್ಲಿ ಇತ್ತು, ಈ ವರ್ಷ ಚೇಂಜ್ ಆಗಿದೆ C25 ಅಂತೇಳಿ ಹೇಳಿ. ಹಾಗೆ ನೆಕ್ಸ್ಟ್ ಇಯರ್ C30 ಒಂದ್ಸರ್ತಿ ಚೇಂಜ್ ಆಗ್ತದೆ, ಅದು ಕೋರ್ಸ್ 30 ಅಂತ ಹೇಳಿ. ಹಾಗೆ ಎವ್ರಿ 5 ಇಯರ್ಸ್ಗೊಮ್ಮೆ, ಇನ್ನೆಲ್ಲಾದರೂ ಅಡಚಣೆಗಾದ 6 ಇಯರ್ಸ್ಗೊಮ್ಮೆ ಚೇಂಜ್ ಮಾಡ್ತಾರೆ. ಹಾಗಾಗಿ ಮತ್ತೆ ಹೋಟೆಲ್ ಮ್ಯಾನೇಜ್ಮೆಂಟ್, ಇಂಟೀರಿಯರ್ ಡಿಸೈನಿಂಗು, ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಕೊನೆಗೆ ಫಾರ್ಮಸಿ, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್ ಅಸಿಸ್ಟೆಂಟ್ಶಿಪ್, ಹೀಗೆ ಇದೆಲ್ಲ ನಿಮಗೆ ತುಂಬ ಕೋರ್ಸ್ಗಳಿದೆ. 106 ಕೋರ್ಸ್ಗಳು ಸಿಗ್ತವೆ ನೀವು ಡಿಪ್ಲೊಮಾದಲ್ಲಿ. ಯಾವ್ದು ಬೇಕಾದರೂ ಅದು ಮಾಡೋದು. ಈ ಒಂದು ಸಿನಿಮ್ಯಾಟೋಗ್ರಫಿ ಸಹ ಇದೆ ನಿಮ್ಮದು SJP ಅಲ್ಲಿ. ಈಗ ಉದಾಹರಣೆಗೆ ನೀವು ದ್ವಾರಕೀಶ್ ಸರ್ ಅವರದ್ದೆಲ್ಲ ನೀವು ಅದರಲ್ಲಿ ಬರ್ತಾರೆ, ಡಿಪ್ಲೊಮಾ ಇನ್ ಸಿನಿಮ್ಯಾಟೋಗ್ರಫಿ ಅಂತ ಹೇಳಿ ಬರ್ತದೆ. ಅವರೆಲ್ಲ ಡಿಪ್ಲೊಮಾ ಸಿನಿಮ್ಯಾಟೋಗ್ರಫಿ ಮಾಡೋದು ಆಗಲಿನ ಕಾಲಘಟ್ಟದಲ್ಲಿ. ಅದು ಸಹ ಇದೆ, ಪ್ರತಿಯೊಂದನ್ನು. ಅದು ಕನಸು, ವಿಶ್ವೇಶ್ವರಯ್ಯ ಅವರದ ಕನಸು. ಹಾಗಾಗಿ ಇಂಜಿನಿಯರಿಂಗ್ ಮತ್ತೆ ನಾನ್ ಇಂಜಿನಿಯರಿಂಗ್ ಅಲ್ವಾ, ಇಂಜಿನಿಯರಿಂಗ್ ರಿಲೇಟೆಡ್ ಡಿಪ್ಲೊಮಾ ಮಾಡಿದ್ರೆ ಆ ಡಿಪ್ಲೊಮಾ ಆದ ನಂತರ ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಲೇಬೇಕಂತ ಹೇಳಿ. ಉದಾಹರಣೆಗೆ ನಿಮ್ಗೆ ಏನ್ ಗೊತ್ತಾ ಮೇಡಮ್, ಅಲ್ಲಿ ನಿಮ್ಗೆ ಒಳ್ಳೆ ಕೆಲಸಗಳು ಸಿಕ್ಕಿದ್ರೆ ನೀವು ಅದರಲ್ಲೇ ಮುಂದುವರೆದು ಬಿಡ್ತೀರಿ. ಆಗ ನಿಮ್ಗೆ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಏನಿಲ್ಲ. ಈಗ ನನ್ನ ಕೆಲವು ವಿದ್ಯಾರ್ಥಿಗಳು ಅಬ್ರಾಡ್ ಅಲ್ಲಿ ಇದ್ದಾರೆ, ಅವರೆಲ್ಲ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಈ PhD ಹೋಲ್ಡರ್ ಯಾವ ಪೊಸಿಷನ್ ಇರ್ತಾರೆ, ಒಬ್ರು ಎಂಜಿನಿಯರಿಂಗ್ ಮಾಡಿ, MTech ಮಾಡಿ, PhD ಮಾಡಿ ಯಾವ ಪೋಸ್ಟ್ ಅಲ್ಲಿ ಇರ್ತಾರೆ, ಆ ಪೋಸ್ಟ್ ಅಲ್ಲಿ ಡಿಪ್ಲೊಮಾ ಆದವರಿದ್ದಾರೆ. ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅವ್ರು ಹೋದ ದಾರಿ ಉಂಟಲ್ಲ, ಅದನ್ನ ನಾವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಆಯಾ ಪೊಸಿಷನ್ ಇದ್ದಾರೆ. ಅವರು ಮೀಟಿಂಗ್ ಕರೆದ್ರೆ ಅವ್ರ ಅಕ್ಕಪಕ್ಕ ಇರೋರೆಲ್ಲ PhD ಹೋಲ್ಡರ್, MTech ಹೋಲ್ಡರ್ ಇರ್ತಾರೆ. ಇವರು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆಗ ಸ್ಕಿಲ್ಡ್ ಮತ್ತೆ ಆ ಪಾತನ ಅವ್ರು ಉಪಯೋಗಿಸ್ಕೊಂಡ್ರು. ಈಗ ವಿದ್ಯೆ ಯಾರ ಸೊತ್ತು ಅಲ್ಲ, ವಿದ್ಯೆ ಯಾರ ಸೊತ್ತು ಅಲ್ಲ, ಯಾರು ಬೈ ಮಾಡೋಕ್ಕೂ ಆಗಲ್ಲ. ಅದು ಅದನ್ನು ಪಡಿಬೇಕು ನಾವು, ಯಾರು ಬೇಕಾದ್ರೆ ಪಡ್ಕೋಬಹುದು. ಇದು ಶ್ರೀಮಂತರ ಸೊತ್ತು, ಇದು ಮಾತ್ರ ಬಡವರ ಸೊತ್ತು. ಹಾಗೆ ಕೆಲವೊಂದು ಕೋರ್ಸ್ಗಳಿದೆ ಬಿಡಿ. ನಿಮಗೆ ಈಗ ಏರೋನಾಟಿಕಲ್ ಇಂಜಿನಿಯರಿಂಗ್ ನೀವು ಗೌರ್ಮೆಂಟ್ ಇದರಲ್ಲಿ ಓದೋದಾದ್ರೆ ಕಮ್ಮಿ ಆಗ್ತದೆ. ಅದೇ ನೀವು ಏವಿಯೇಷನ್ ಎಲ್ಲದಲ್ಲಿ ನೀವು ದುಡ್ಡು ಕೊಟ್ಟು ಹೋದ್ರೆ ಲಕ್ಷಗಟ್ಟಲೆ ಕೊಡಬೇಕಾಗತ್ತೆ. ಅದು ಹಾಗೆ ಬಿಡಿ. ಅದು ಆದರೆ ಅದನ್ನು ಉಪಯೋಗಿಸ್ಕೊಂಡವರು ಎಷ್ಟೆಷ್ಟೋ ಇದ್ದಾರೆ. ನೀವು ಇದು ಮಾಡಲಿಕ್ಕಿಲ್ಲ. ಸಿರಾಮಿಕ್ ಟೆಕ್ನಾಲಜಿ ಅನ್ನೋ ಒಂದು ಕೋರ್ಸ್ಗಳಿದೆ. ಇಡೀ ನೀವು ಕರ್ನಾಟಕದಲ್ಲಿ ಇರೋದು 2 ಕಾಲೇಜ್ ಸಿರಾಮಿಕ್ ಟೆಕ್ನಾಲಜಿ. ಅದು ಎಷ್ಟು ಒಳ್ಳೆ ಕೋರ್ಸ್ಗಳಂತೇಳಿ ಹೇಳಿದರೆ 100% ಪ್ಲೇಸ್ಮೆಂಟ್. ಈ ನಮ್ಮ ಆಟೋಮೊಬೈಲ್, ಮೆಕ್ಯಾನಿಕಲ್ ಎಲ್ಲ ಇದೆ ಅಲ್ಲ, ಹಾಗೆ 100% ಪ್ಲೇಸ್ಮೆಂಟ್ ಇದೆ. ಎಲ್ಲಿವರೆಗೆ ಅಂತೇಳಿ ಹೇಳಿದ್ರೆ, ನೀವು 1, 2, 3 ಸಬ್ಜೆಕ್ಟ್ ಉಳಿಸ್ಕೊಂಡವರು ಈಗ ಲಕ್ಷಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟೆಡ್ ಆದವರು
ಅಷ್ಟು ಬೇಡಿಕೆ ಇದೆ ಅಬ್ರಾಡಲ್ಲಿ. ಗುಜರಾತಲ್ಲಿ ಹೆಚ್ಚಿನ ಜನ ನಿಮ್ಮ ಗುಜರಾತಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಸ್ಟೂಡೆಂಟ್ಗಳು ಏನಿದ್ದಾರೆ ಡಿಪ್ಲೊಮಾ ಇನ್ ಸೆರಾಮಿಕ್ ಮಾಡ್ಕೊಂಡವರು, ಆಟೋಮೊಬೈಲ್ ಮಾಡ್ಕೊಂಡವರು, ಇಲೆಕ್ಟ್ರಾನಿಕ್ಸ್ ಮಾಡ್ಕೊಂಡವರು ಎಲ್ಲ ಬೇರೆ ಬೇರೆ ಸ್ಟೇಟಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ನೀವು ಅವರದ್ದು ವೆಲ್ತ್ ಇದೆ ಅಲ್ಲ ನಿಮಗೆ, ಅದನ್ನು ನೀವು ಎಣಿಸ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯಲ್ಲಿದ್ದಾರೆ. ಡಿಪ್ಲೊಮಾ ನಂತರ ಗವರ್ಮೆಂಟ್ ಜಾಬ್ ಸಿಗುವಂತ ಸಾಧ್ಯತೆ ಇದೆಯಾ? ಖಂಡಿತ ಇದೆ, ಖಂಡಿತ. ಏನ್ ಮಾಡ್ಬೇಕಾಗುತ್ತೆ ಸರ್? ನಿಮಗೆ ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ನೀವು ಬೇರೆ, ಈಗಂತೂ ನಿಮ್ಗೆ ಎಲ್ಲ ಇದಕ್ಕೂ ನಿಮ್ಮ ಕಂಪ್ಯೂಟರ್ ಬೇಕೇ ಬೇಕು. ಕಂಪ್ಯೂಟರ್ ಆದವರು ಅಲ್ಲಿ ಜಾಬ್ ಸಿಗ್ತದೆ. KSRTC ಇರ್ಬೋದು, ನಿಮ್ಮದು PWD ಇರ್ಬೋದು, ಬೆಸ್ಕಾಮ್, ಹೆಸ್ಕಾಮ್ ಅಂತೇಳಿ ಈಗ ಏನೆಲ್ಲ ಇದೆ ಅಲ್ಲ, ಅದರಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಅಥವಾ ಸಬ್ ಇಂಜಿನಿಯರ್ಗಳಾಗಿ ಕೆಲಸಗಳು ಸಿಗ್ತದೆ. ಮತ್ತು ಅವರ ಕ್ವಾಲಿಫಿಕೇಷನ್ ಮೇಲೆ ಎಲ್ಲರೂ ಸಹ ನೀವು ರೈಲ್ವೆಯಲ್ಲಿ ಕೆಲಸಗಳು ಸಿಗ್ತದೆ. ಮತ್ತು ನೀವು ಈ ಪ್ರೈವೇಟ್ ಸೆಕ್ಟರಿಗೆ ಹೋದರೆ ನಿಮಗೆ ತುಂಬ ಸಂಬಳಗಳು ಜಾಸ್ತಿ ಅಂದರೆ ಸಿಗ್ತದೆ. ನಮ್ಮಲ್ಲಿ ಸಹ ಉದಾಹರಣೆಗೆ ಡಿಪ್ಲೊಮೊ ಮಾಡಿದವರು ಎಷ್ಟೋ ಜನ ನಮ್ಮಲ್ಲಿ ಡಿಪ್ಲೊಮೊ ಮಾಡಿದ ಮಕ್ಕಳೇ ನಮ್ಮಲ್ಲಿ ಈಗ ಬೇರೆ ಬೇರೆ ಕಂಪನಿಯಿಂದ ಇಂಟರ್ವ್ಯೂ ಮಾಡಲಿಕ್ಕೆ ಬರ್ತಾರೆ. ಅವರಿಗೆ ಒಂದೊಂದು ಓದಿದ ಕಾಲೇಜ್, ನಮ್ಮ ಕಾಲೇಜ್ ಅಂತೇಳಿ ಹೇಳಿ ಅಲ್ಲ, ಎಲ್ಲ ಓವರಾಲ್ ಕರ್ನಾಟಕದಲ್ಲಿ ಎಲ್ಲ ಕಾಲೇಜಲ್ಲಿ ಹೀಗೆ ಆಗ್ತದೆ. ಅವರೇ ಒಳ್ಳೆ ಉದ್ಯೋಗದಲ್ಲಿ ಇದ್ದುಕೊಂಡು ಅವರು ಇಂಟರ್ವ್ಯೂ ಮಾಡೋ ಸ್ಥಿತಿಯಲ್ಲಿ ಬಂದಿರ್ತಾರೆ. ಅವರು ಅದರದ್ದು ಜನರಲ್ ಮ್ಯಾನೇಜರ್ ಏನೋ ಆಗಿರ್ತಾರೆ. ಅವರು ಬಂದುಕೊಂಡು ಒಳ್ಳೆ 28,000 ಸ್ಟಾರ್ಟಿಂಗ್ ಕೊಡ್ತಾರೆ, 30,000 ಕೊಡ್ತಾರೆ, ಕೆಲವೊಂದು 20,000 ಕೊಡ್ತಾರೆ ಸ್ಟಾರ್ಟಿಂಗ್ನಲ್ಲೇ. ಈಗ ಫಸ್ಟ್ ಇಯರ್ ಮುಗಿದ ಕೂಡಲೇ ನಿಮ್ಗೆ ಅಷ್ಟು ಸಂಬಳ ಸಾಕಾಗತ್ತಲ್ಲ. ಕೊನೆಗೆ ಅವ್ರ ಸ್ಕಿಲ್ ಮೇಲೆ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ಸೆಂಟಿವ್ ಸಿಗತ್ತೆ. ಹಾಗಾಗಿ ಮತ್ತೆ ಎಷ್ಟೋ ಜನ ನಿಮಗೆ ಈ ಇದಕ್ಕಿಂತ ಪ್ರೈವೇಟ್ ಅವರೇ ಓನ್ ಆಗಿ ಮಾಡ್ತಾರೆ. ಈಗ ಗೌರ್ಮೆಂಟ್ ಅಂತೂ ತುಂಬ ಸಾಲಗಳನ್ನು ಕೊಡ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ, ಸ್ಟೇಟ್ ಗೌರ್ಮೆಂಟ್ ವತಿಯಿಂದಲೂ ಸಹ. ಅದನ್ನೆಲ್ಲ ತಗೊಂಡು ಇವರು ಸ್ವಂತ ಉದ್ಯಮಗಳು ಸ್ಟಾರ್ಟ್ ಮಾಡಿದವರಿದ್ದಾರೆ. ಅದರಿಂದ ಏನಾಗುತ್ತೆ, ನಾನು ಒಬ್ಬನೇ ದುಡಿಯೋದಕ್ಕಿಂತ 4 ಜನರನ್ನು ದುಡಿಸೋದುಂಟಲ್ಲ, ಅದು ಒಳ್ಳೆ ಆಗ್ತದೆ. ಅವ್ರ ಮನೆ ಬೆಳಗತ್ತೆ. ನಮ್ಮಲ್ಲಿ ಎಷ್ಟೋ ಜನ ಉದಾಹರಣೆಗೆ ಈಗ ಎಲ್ಲ ಕೋರ್ಸ್ಗಳು ನಾನು ಹೇಳ್ತಾ ಇದ್ದೇನೆ. ಈಗ ಆಟೋಮೊಬೈಲ್ ಮಾಡಿದವರು ಮಾರುತಿ ಅಥೋರೈಸೇಷನ್ ತಗೊಂಡವರಿದ್ದಾರೆ. ಅಥೋರೈಸೇಷನ್ ಶೋರೂಮ್ ಮಾಡಿಕೊಂಡು ಅಲ್ಲಿ ಒಂದು 25-30 ಜನ ಉದ್ಯೋಗದಲ್ಲಿ ಇರ್ತಾರೆ. ಅವರದ್ದು ಅವ್ರಿಗೆ ಕೆಲಸ ಕೊಟ್ಟಾಗೆ ಆಯಿತು. ಹೀಗೆ ಹುಂಡೈ ಕಂಪನಿ, ಬೇರೆ ಬೇರೆ ಕಂಪನಿಗಳೆಲ್ಲ ಇದ್ದಾರೆ. ಆ ರೀತಿಯಲ್ಲಿ ಇವಾಗ ಡಿಪ್ಲೊಮಾ ಹುಡುಗರಿಗೆ ಮಾತ್ರ ಸೀಮಿತ ಅನ್ನುವಂಥ ಒಂದು ಕಲ್ಪನೆ ಇದೆ, ಇದು ಹೌದಾ? ಇದು ತಪ್ಪು ಕಲ್ಪನೆ ಇದೆ. ಯಾಕೆ ಗೊತ್ತುಂಟಾ, ಮೊದಲಿನ ಕಾಲದಲ್ಲಿ ಏನು ಟೆಕ್ನಿಕಲ್ ಕೋರ್ಸ್ ಅಂದು ಕೂಡ ಅವ್ರು ಹಾಗೆ ತಿಳ್ಕೊಳ್ತಾರೆ. ಹಿಂದಿನ ಕಾಲಘಟ್ಟದಲ್ಲಿ ನಾವು ಅದು ಹುಡುಗರಿಗೆ ಮಾತ್ರ, ಹುಡುಗಿಯರಿಗೆ ಆಗುದಿಲ್ಲ, ಅಲ್ಲಿ ಸ್ಪ್ಯಾನ್ ಹಿಡ್ಕೊಂಡು ಕೆಲಸ ಮಾಡಬೇಕು, ಸಿವಿಲ್ ಆದರೆ ಬಿಸ್ಲಲ್ಲಿ ಇರಬೇಕು, ಅದು ಮಾಡಬೇಕು. ಈಗ ನೋಡಿ ಹೆಚ್ಚಿನ ಆರ್ಕಿಟೆಕ್ಚರ್ ಎಲ್ಲ ನೀವು ಲೇಡೀಸ್ ಇದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಿಲ್ಲ. ವುಮೆನ್ಸಿಗೆ ಪಾಲಿಟೆಕ್ನಿಕ್ ಇದೆ, ವುಮೆನ್ಸ್ ಪಾಲಿಟೆಕ್ನಿಕ್ ಅಂತ ಹೇಳಿ ಗೌರ್ಮೆಂಟ್ ವುಮೆನ್ಸ್ ಪಾಲಿಟೆಕ್ನಿಕ್ ನಿಮ್ದು ಮಂಗಳೂರಿನಲ್ಲೇ ಇದೆ. KPTL, WPTL ವುಮೆನ್ಸ್ ಪಾಲಿಟೆಕ್ನಿಕ್ ಇದೆ, ಮೈಸೂರಲ್ಲಿದೆ, ಹೀಗೆ ತುಂಬಾ ಕಡೆಗಳಲ್ಲಿದೆ ವುಮೆನ್ಸ್ ಪಾಲಿಟೆಕ್ನಿಕ್ ಅಂತ ಹೇಳಿ ಇದೆ. ಅಲ್ಲಿ ಯಾವ ಕೋರ್ಸ್ಗಳು ಸಿಗತ್ತೆ. ಮತ್ತೆ ನೀವು ಬಾಯ್ಸ್ ಓದೋ ಕಾಲೇಜ್ನಲ್ಲೂ ಹುಡುಗಿಯರು ಆ ಕೋರ್ಸಿಗೆ ಸೇರ್ಕೋಬಹುದು. ಈಗ ನಮ್ಮಲ್ಲಿ ಒಂದು ಕೆಲವು ವರ್ಷಗಳ ಹಿಂದೆ ಆಟೋಮೊಬೈಲ್ ಸಹ ಹುಡುಗಿಯರು ಮಾಡಿದವರು ಇದ್ದಾರೆ, ಒಳ್ಳೆ ಜಾಬಲ್ಲಿ ಇದ್ದಾರೆ. ಅವರಿಗೆ ಗ್ರೂಪ್ ಇದ್ರೆ, ಅವರದ್ದು ಬ್ಯಾಕ್ವರ್ಡ್ ಕಮ್ಯುನಿಟಿಗಳೆಲ್ಲ ಇದ್ರೆ ನಿಮ್ಗೆ ಗೌರ್ಮೆಂಟ್ ನಲ್ಲಿ ಆಫರ್ ಸಿಗುತ್ತೆ. ನೀವು ಉದಾಹರಣೆ ಡಿಪ್ಲೊಮಾ ಮಾಡಿದ ಕೂಡಲೇ ಈ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ, ಬ್ರೇಕ್ ಇನ್ಸ್ಪೆಕ್ಟರ್ ಅಂತ ಹೇಳಿ ನಾವು ಏನು ಹೇಳ್ತೇವೆ, RTO, ಅದರಲ್ಲಿ ಎಲ್ಲ ಜಾಬ್ ಸಿಗುತ್ತೆ. ಸ್ಪೆಷಲ್ ಎಕ್ಸಾಮ್ ಬರೀಬೇಕು. ಸ್ಪೆಷಲ್ ಎಕ್ಸಾಮ್ ಅಂದ್ರೆ ನಿಮ್ದು ಅವರದ್ದು ಎಕ್ಸಾಮ್ಗಳಿದೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗಳು ಬರ್ದ್ರೆ ಆಯ್ತು. ಅದು ಕ್ವಾಲಿಫಿಕೇಶನ್ ಇಷ್ಟೇ. ನಿಮಗೆ RTO ಆಗಬೇಕಾದ್ರೆ ಅವರು ಎಂಜಿನಿಯರ್ಸ್ ಆದ್ರೆ ಸಾಕಾಗ್ತದೆ. ನೀವು ವೆಹಿಕಲ್ ಇನ್ಸ್ಪೆಕ್ಟರ್ಸ್ ಏನಿದೆ ಅವ್ರು ಅಂಡರ್ ಇರ್ತಾರೆ ಇನ್ಸ್ಪೆಕ್ಟರ್ಸ್, ಅವರಿಗೆ ನೀವು ಡಿಪ್ಲೊಮಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೆ ಸಾಕಾಗ್ತದೆ. ಹಾಗೆ ಮತ್ತೆ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದ್ರೆ JE ಆಗ್ಬಹುದು, ಜೂನಿಯರ್ ಇಂಜಿನಿಯರ್ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ನನ್ನ ಒಬ್ಬ ರಿಲೇಟಿವ್ಸ್ ಅವನ್ನ ನಾನು ಸಿವಿಲ್ ಇಂಜಿನಿಯರ್ ಸೇರಿಸಿದೆ. ಸಿವಿಲ್ ಇಂಜಿನಿಯರ್ ಸೇರಿಸಿದ ಏನಾಯ್ತು, ಅವನಿಗೆ ಆವಾಗ ಕೋರ್ಸ್ಗಳು ತುಂಬಾ ಬೇಡಿಕೆಗಳಿತ್ತು. 5 ಸೀಟ್ 5 ಜನ ಸೇರಿಸಿದೆ. ಅದರಲ್ಲಿ ಒಬ್ಬ ಏನು ಮಾಡ್ದ, ಅವನಿಗೆ ತುಡಿತ ಓದಬೇಕಂತೇಳಿ ಹೇಳಿ ಡಿಪ್ಲೊಮಾ ಮಾಡಿದ್ಮೇಲೆ ಇಂಜಿನಿಯರಿಂಗ್ ಮಾಡ್ದ, MTech ಮಾಡ್ದ. MTech ಮಾಡಿ ಪ್ರೈವೇಟ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ದ. ಕಡೆಗೆ ಒಂದು ಎಕ್ಸಾಮ್ ಬರ್ದ. ಅವರು ಈಗ ಒಂದು ತಾಲೂಕಿನಲ್ಲಿ ತಾಲೂಕು ಇಂಜಿನಿಯರ್, ಗೌರ್ಮೆಂಟ್ ತಾಲೂಕು ಇಂಜಿನಿಯರ್ ಅಂದ್ರೆ ಯಾವುದೇ ಉದ್ಯೋಗಕ್ಕೆ ನಾವು ಸಿಗುದಿಲ್ಲ ಅಂದ್ರೆ ಆಗುದಿಲ್ಲ, ಸಿಗ್ತದೆ ಎಂಬ ಭಾವನೆಗಳಿರ್ಬೇಕು. ಆ ಎಕ್ಸಾಮ್ ಬರಿಬೇಕು, ಪ್ರಿಪರೇಷನ್ ಮಾಡಬೇಕು, ಆಗ ಸಿಗ್ತದೆ. ತುಂಬಾ ಜನ. ಮತ್ತೊಬ್ಬ ವಿದ್ಯಾರ್ಥಿ ಏನಂದ್ರೆ, ಇಲ್ಲ ನನಗೆ ಗೌರ್ಮೆಂಟ್ ಜಾಬ್ ಸಿಗುದಿಲ್ಲ ಅಂತೇಳಿ ಎಣಿಸ್ಕೊಂಡಿದ್ದ. ಅವನಿಗೆ ಜೂನಿಯರ್ ಇಂಜಿನಿಯರ್ ಆಯ್ತು ಇಲೆಕ್ಟ್ರಿಕಲ್ ಇದರಲ್ಲಿ KPCಯಲ್ಲಿ. ಹಾಗೆ ತುಂಬಾ ಉದಾಹರಣೆಗಳಿದೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ. ನಿಮ್ಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ನಿಮ್ಗೆ ನೀವು ರೈಲಲ್ಲಿ ಹೋಗ್ಬೇಕಾದ್ರೆ ಸಿಗ್ತಾರೆ. ನಮ್ಮ ಸ್ಟೂಡೆಂಟ್ಗಳು ಲೋಕೋ ಪೈಲಟ್ಗಳು ಕೆಲವೊಮ್ಮೆ ಇದರಲ್ಲಿ ಸ್ಟೇಷನ್ ನಿಲ್ಸಿದವಾಗ ಬಂದು ಮಾತಾಡಿ ಹೋಗ್ತಾರೆ. ಹಾಗೆ ಸರ್ ಹೇಗಿದ್ದೀರಿ, ಗೊತ್ತಾಯ್ತಾ ನಾನು ಇಷ್ಟೇ ಬ್ಯಾಚ್ನವ್ರು ಅಂತೇಳಿ ಎಲ್ಲ. ಅಂದ್ರೆ ಖುಷಿ ಆಗತ್ತೆ. ಯಾವುದೇ ಒಂದು ನಾವು ಪ್ರೊಫೆಸರ್ ಇರ್ಬೋದು, ನಾವು ಲೆಕ್ಚರ್ ಇರ್ಬೋದು, ನಮಗೆ ಖುಷಿ ಏನಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ನಮಗಿಂತ ಉನ್ನತ ಹುದ್ದೆಯಲ್ಲಿದ್ದಾವಾಗ ನಮ್ಗೆ ಖುಷಿ ಅನ್ಸುತ್ತೆ. ಇನ್ನು ದೂರದ ಬೆಟ್ಟ ಕಣ್ಣಿಗೆ ಯಾವಾಗ್ಲೂ ಚಂದ ಅನ್ನುವಂಥ ಒಂದು ಮಾತಿದೆ ಅಲ್ವಾ? ಅದೇ ರೀತಿ ಹೆಚ್ಚು ನನಗೆ ಆಸೆ ಇರುತ್ತೆ ಈ ಅಬ್ರಾಡ್ ಅಲ್ಲಿ ಹೋಗಿ ಕಲಿಬೇಕು ಅನ್ನೋದು. ಈ ಡಿಪ್ಲೊಮಾ ನಮ್ಮ ದೇಶದಲ್ಲಿ ಮಾಡೋದಕ್ಕೂ ಅಬ್ರಾಡ್ ಅಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಏನಾದ್ರು ಇದೆಯಾ?
ವ್ಯತ್ಯಾಸಗಳು ಏನಿಲ್ಲ ಅಲ್ಲಿ ಅಂತೇಳಿ ಹೇಳಿದರೆ ಆಯಾಯ ಯೂನಿವರ್ಸಿಟಿದು ಏನು ಕ್ರೈಟೀರಿಯಾ ಇರುತ್ತೆ ಅದನ್ನು ಅಡಾಪ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಉದಾಹರಣೆ ನಮ್ಮಲ್ಲಿ ಡಿಪ್ಲೊಮಾ ಮಾಡಿದವರು ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರಿಂಗ್ ಮಾಡಿದವರು ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರಿಂಗ್ ಮಾಡಿದ್ವಿ, ಅಲ್ಲೂ ಇಂಜಿನಿಯರಿಂಗ್ ಮಾಡಿ ಅಲ್ಲಿ PhD ಮಾಡಿದವರು ಇದ್ದಾರೆ. ಈಗ ನಿಮ್ಗೆ ನನ್ನ ಸ್ಟೂಡೆಂಟ್ಗಳೇ ಸಾಮಾನ್ಯ ಒಂದು 8 ರಿಂದ 10 ಜನ PhD ಹೋಲ್ಡರ್ಸ್. ಅವರು ಡಿಪ್ಲೊಮಾ ಅಂತೇಳಿ ಹೇಳಿ ನಿಂತ ನೀರು ಹಾಗೆ ಎಣಿಸ್ಕೊಳ್ಳಿಲ್ಲ. ಅವರು ಮುಂದೆ ಹೋಗ್ತಾನೆ ಇದ್ದಾರೆ. ಡಿಪ್ಲೊಮಾ ಮಾಡಿದ ಮೇಲೆ ಇಂಜಿನಿಯರಿಂಗ್ ಮಾಡಿದ್ರು, ಇಂಜಿನಿಯರಿಂಗ್ ಮಾಡಿದ ಮೇಲೆ MTech ಮಾಡಿದ್ರು, MTech ಮಾಡಿದ್ರೆ PhD ಮಾಡಿದ್ರು. PhD ಮಾಡಿದ ನಂತರ ಅವರದ್ದು ಎಷ್ಟೋ ಪೇಟೆಂಟ್ಗಳಿದೆ. ನೀವು ಥಿಂಕ್ ಮಾಡಿ, ಅವರದ್ದು ಪೇಪರ್ಸ್ಗಳೆಲ್ಲ ಅಬ್ರಾಡ್ ಯೂನಿವರ್ಸಿಟಿಯಲ್ಲಿ ಪಬ್ಲಿಷ್ ಆಯ್ತು. ಪಬ್ಲಿಷ್ ಆದ ನಂತರ ಪೇಟೆಂಟ್ಗಳು ಬಂತು ಅವರಿಗೆ ತುಂಬಾ. ಅಂದ್ರೆ ಅವ್ರು ಎಣಿಸ್ಕೊಂಡದ್ದು ಹೇಗೆ, ನಾನು ಡಿಪ್ಲೊಮಾ ಮಾತ್ರ ಮಾಡ್ತೇನೆ ಅಂತ ಹೇಳಿ ಅವ್ರದ್ದು ಪ್ರಥಮ ಗುರಿ ಅಷ್ಟೇ ಆಗಿತ್ತು. ಅದರ ನಂತರ ಏನಾಯಿತು, ನಾನು ಓದಬೇಕು, ಇದು ನಿಂತ ನೀರಲ್ಲ, ಎಜುಕೇಶನ್ ನಿಂತ ನೀರಲ್ಲ, ನಾವು ಮುಂದೆ ಹೇಗೆ ಹೋಗ್ತಾ ಇದ್ದೇವೆ ಹಾಗೆ ಹೋಗ್ತಾನೆ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರಿಂಗ್ ಮಾಡಿದವರು PhD ಮಾಡಿದವರು ಇದ್ದಾರೆ. ಅಲ್ಲಿ ಜಾಬಿಗಾಗಿ ಹೋದವರು. ಜಾಬಿಗೆ ಹೋದ ಮೇಲೆ ಸರ್ ಕಾಲ್ ಮಾಡ್ತಾರೆ, ಸರ್ ನಾನು ಓದಬೇಕು, ಏನು ಮಾಡೋದು, ಇಲ್ಲಿ ಈ ಥರ ಅಪಾರ್ಚುನಿಟಿ ಇದೆ, ಇದು ಮಾಡ್ಬೋದಾ ಅಂತೇಳಿ. ಖಂಡಿತ ಗೋ ಹೆಡ್ ಅಂತೇಳಿ ಹೇಳಿಬಿಡುದು. ಹಾಗೆ ಈಗ ಮುಂದೆ ಹೋಗುವವನ ತಡಿಬಾರ್ದು, ಯಾವತ್ತು ಅವನಿಗೆ ಪುಷ್ ಮಾಡ್ಬೇಕು ನಾವು. ಅದರಿಂದ ಈ ಖುಷಿಗೆ ನನ್ನೊಬ್ಬ ವಿದ್ಯಾರ್ಥಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರಿಂಗ್ ಮಾಡಿದಾನೆ, ಖುಷಿ ಅಲ್ವಾ, PhD ಮಾಡಿದ್ದಾನೆ ಅಂತ ಹೇಳಿದ್ರೆ ರಿಯಲಿ ಹ್ಯಾಪಿಯೆಸ್ಟ್ ಮೊಮೆಂಟ್ ಅದು. ಹಾಗೆ ಈ ಡಿಪ್ಲೊಮಾ ಮಾಡಿದ ನಂತರ ನಮ್ದೇ ಓನ್ ಬಿಸ್ನೆಸ್ ಶುರು ಮಾಡ್ತೀವಿ ಅಂದ್ರೆ ಅದಕ್ಕೂ ಅಪರ್ಚುನಿಟೀಸ್ ಇದೆಯಾ? ಖಂಡಿತ ನಮ್ಮಲ್ಲಿ ಎಷ್ಟೋ ಜನಗಳಿದ್ರಲ್ಲ. ನೀವು ನಾನು ಅಲ್ಲ, ಈಗ ಸಿರಾಮಿಕ್ ಟೆಕ್ನಾಲಜಿ, ಆಟೋಮೊಬೈಲು, ಮೆಕ್ಯಾನಿಕಲ್, ಇಲೆಕ್ಟ್ರಿಕಲ್ಸು, ನಮ್ಮಲ್ಲಿ ಸಿವಿಲ್ ಎಷ್ಟೋ ಜನ ಆರ್ಕಿಟೆಕ್ಟ್ ಆಗಿದ್ದಾರೆ, ದೊಡ್ಡ ಬಿಲ್ಡರ್ಸ್ ಆಗಿದ್ದಾರೆ. ನೀವು ಸಿಟಿಯಲ್ಲೇ ನೋಡ್ಬೋದು. ಈಗ ನೋಡಿ, ಸಿಟಿಯಲ್ಲಿ ಹೆಚ್ಚು ನೀವು ಬಿಲ್ಡರ್ಸ್ ಇದ್ದಾರಲ್ಲ, ಈಗ ನಿಮ್ಮ ಸಿಟಿಯಲ್ಲೇ ಅವ್ರು ಬೇಸಿಕಲಿ ಡಿಪ್ಲೊಮಾ ಆಗಿರ್ತಾರೆ. ಅವರಂದ್ರೆ ಆ ಪೊಸಿಷನ್ಗೆ ಹೋದ್ಮೇಲೆ ಹೇಳ್ಕೊಳ್ಳಲ್ಲ. ಅಂದರೆ ನಾನು ಡಿಪ್ಲೊಮಾ ಇಂಜಿನಿಯರ್ ಅಂತೇಳಿ ಅವ್ರಿಗೆ ಏನೋ ಒಂದು ಸಣ್ಣ ಇದಿರ್ತದೆ ಅಂತೇಳಿ. ಹಾಗೆ ಆ ಲೆವೆಲ್ಗೆ ಹೋದ್ಮೇಲೆ, ಆ ಬಿಲ್ಡರ್ಸ್ ಆದಮೇಲೆ ಅದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅವ್ರು ತಳ್ಕೊಳ್ಳೋದು ಅಷ್ಟೇ. ಅಂದರೆ ನಾನು ಇಷ್ಟು ಡೆವಲಪ್ ಆಗಿದ್ದೀನಿ, ಈಗ ನಾನು ದೊಡ್ಡ ಕಾರಲ್ಲಿ ತಿರ್ಗ್ತಿದ್ದೀನಿ, ನನ್ನ ವೆಲ್ತ್ ಇಷ್ಟಿದೆ, ನನ್ನ ಕ್ವಾಲಿಫಿಕೇಶನ್ ಇಷ್ಟೇ ಅಂತ ಹೇಳಿ ನಾನು ಎಣಿಸ್ಕೊಂಡ್ರೆ ಹಾಗೆ. ನಾನು ಹೇಳಿದೆ ಅಲ್ಲ, ನನ್ನ ಮತ್ತೊಬ್ಬ ಸ್ಟೂಡೆಂಟು ಅವನ ಮೀಟಿಂಗ್ ಕರಿಬೇಕಾದ್ರೆ ಅವನ ಅಕ್ಕಪಕ್ಕ ಇರೋರೆಲ್ಲ MTech ಹೋಲ್ಡರ್ಸ್ ಅಂತ ಹೇಳಿ, ಹಾಗೆ ಆ ರೀತಿಯಲ್ಲಿ ಅವನು ಸಹ ಹೇಳ್ತಾನೆ. ನಂಗೆ ಫೋನ್ ಮಾಡಿದವಾಗ ಏನು ಹೇಳ್ತಾನೆ ಅಂದರೆ, ದಿನೇಶ್ ಸರ್ ನನಗೆ ಕ್ವಾಲಿಫಿಕೇಷನ್ ಇಲ್ಲ ಅನ್ನೋದೇ ನನಗೆ ಕಾಡ್ತಾ ಇರುತ್ತೆ ಅಂತ ಹೇಳಿ. ನೀವು ಅದಕ್ಕೆಲ್ಲ ಹೋಗ್ಬೇಡ ಮಾರ, ಈಗ ಇಷ್ಟು ಮಾತ್ರ ಮಾಡ್ಕೊಂಡಿರೋ. ಯಾಕೆ ಕ್ವಾಲಿಫಿಕೇಶನ್ ಇಲ್ಲ ಅನ್ನೋದು? ಡಿಪ್ಲೊಮಾ ಅನ್ನೋದು ಕ್ವಾಲಿಫಿಕೇಶನ್ ಆದರೆ ಅವ್ರಿಗೆ ಏನಿರುತ್ತೆ, ಈಗ ಅಕ್ಕಪಕ್ಕದಲ್ಲಿ MTech PhD ಹೋಲ್ಡರ್ ಇರಬೇಕಾದ್ರೆ ಇದು ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಹೇಳಿ. ಈಗ ಉದಾಹರಣೆಗೆ ನಿಮ್ಗೆ PhD ಹೋಲ್ಡರು MTech ಹೋಲ್ಡರ್ ದುಡಿಕಿಂತ ಜಾಸ್ತಿ ದುಡಿತಾ ಇರಬಹುದು, ಅಥವಾ ಡಿಪ್ಲೊಮಾದವ್ರಿಗಿಂತ ಜಾಸ್ತಿ MTech ಹೋಲ್ಡರ್ ದುಡಿತಾ ಇರಬಹುದು, ಅಷ್ಟೇ ನಾಲೆಜ್ ಕೂಡ ಇರಬಹುದು. ಆದರೆ ಅವರವರ ಅದೃಷ್ಟದ ಮೇಲೆ. ನಾನು ಹೇಳಿದೆ ಅಲ್ಲ ನಿಮಗೆ, ಏನೂ ಇಲ್ಲದ ವ್ಯಕ್ತಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ಅವನಿಗೆ ಫೀಸ್ ಕಟ್ಟಲಿಕ್ಕೆ ಎಷ್ಟೋ ಮಕ್ಕಳಿಗೆ ಇರೋದಿಲ್ಲ. ಅವರೆಲ್ಲ ಈಗ ಎಂಟರ್ಪ್ರಿನರ್ ಆಗಿದ್ದಾರೆ, ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಎದುರು ಬಂದರೆ. ಕೆಲವರೆಲ್ಲ ನೆನ್ಪಿಟ್ಕೊಂಡಿದ್ದಾರೆ, ಕೆಲವರೆಲ್ಲ ಮರ್ತು ಬಿಟ್ಟಿದ್ದಾರೆ. ಅದು ಸಹ ಇರತ್ತೆ ಇದರಲ್ಲಿ. ಇನ್ನು ಈ ಡಿಪ್ಲೊಮಾ ಕೋರ್ಸ್ ಇದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಇರುತ್ತೆ ಫೀಸ್? ಗೌರ್ಮೆಂಟ್ ಕಾಲೇಜಲ್ಲಿ ನಿಮಗೆ 3,500 ನಾರ್ಮಲ್, ಇವಾಗ ಜನರಲ್ ಅಲ್ಲಿ ಮಾತಾಡೋದಾದ್ರೆ 3,500 ಇರುತ್ತೆ. ಕೆಲವೊಮ್ಮೆ 5,000 ಇರುತ್ತೆ. ಕೆಲವೊಂದು ಇದ್ರ ಫೀಸಲ್ಲಿ, ಲ್ಯಾಬ್ ಫೀಸಲ್ಲಿ ತಗೊಳ್ತಾರೆ. ನಿಮಗೆ ಅದೇ ಪ್ರೈವೇಟ್ ಸೆಕ್ಟರಿಗೆಲ್ಲ ಹೋದರೆ ನಿಮಗೆ 15,000ದಿಂದ ಒಂದು 50,000 ತನಕ ಇದೆ. ಈಗ ಏನು ಮಾಡಿದ್ದಾರೆ ಅಂತೇಳಿ ಹೇಳಿದರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಮೊದಲು ಬರ್ತಾರೆ, ನೀವು ಉದಾಹರಣೆಗೆ ನಿಮಗೆ ಜಸ್ಟ್ ಪಾಸ್ ಆಗಿದ್ದೀರಿ, ನೀವು ನಿಮಗೆ ಮ್ಯಾಥ್ಸ್ ಸೈನ್ಸಲ್ಲಿ 35% ಇದ್ರೆ ಆಯಿತು, ಅಥವಾ ಪಾಸ್ ಆದರೆ ಸಾಕು. ಪಾಸ್ ಆದವ ಬೇಕಾದರೆ ನಿಮಗೆ ಕಂಪ್ಯೂಟರ್ ಸೈನ್ಸೇ ಕೇಳಿದರೆ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ನನಗೆ ಬೇಕಂದೇಳಿ ಕೇಳಿದರೆ ನೀವು ಕೊಡದೇ ಇರೋಕ್ಕಾಗಲ್ಲ, ಕೊಡಬೇಕು. ಫಸ್ಟ್ ಕಮ್ ಫಸ್ಟ್ ಸರ್ವ್. ಆ ಬೇಸಿಸಲ್ಲಿ ಈಗ ಅಡ್ಮಿಷನ್ ನಡೀತಾ ಇದೆ. ಇನ್ನು ಕೆಲವು ಕಾಲದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ, ಅವ್ನ ಮಾರ್ಕ್ ಮೇಲೆ. ಈಗ ಉದಾಹರಣೆಗೆ ನೀವು ಕಂಪ್ಯೂಟರ್ ಸೈನ್ಸ್ ಕೇಳಿದ್ರಿ, ಮೆಕ್ಯಾನಿಕಲ್ ಕೇಳಿದ್ರಿ, ಅವಾಗ ನಿಮ್ಗೆ ನಿಮ್ಮ ಮಾರ್ಕ್ ಮೇಲೆ ಇಂತಿಂಥ ಕೋರ್ಸ್ಗಳನ್ನು ನಿಮ್ಗೆ ಆಯ್ಕೆ ಮಾಡಿ ಕೊಡ್ತಾ ಹೋಗ್ತಾರೆ. ಎಷ್ಟೋ ಗೊತ್ತಿಲ್ಲದ ಮಾಹಿತಿ ಗೊತ್ತಾಯಿತು ಅಂತ ಹೇಳ್ಬೋದು ಈ ಕಾರ್ಯಕ್ರಮದಲ್ಲಿ. ಇವಾಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಕೊನೆಯದಾಗಿ ಇವಾಗ ಯಾವುದೊಂದು ವಿದ್ಯಾರ್ಥಿಗಳಿಗೆ ಟಿಪ್ಸ್ ಅಂತ ಕೊಡೋದಾದರೆ, ಈ ಡಿಪ್ಲೊಮಾ ಕೋರ್ಸ್ ಬಗ್ಗೆ ನೀವೊಂದು ಯಾವ ರೀತಿ ಟಿಪ್ಸ್ ಅಂತ ಕೊಡ್ತೀರಾ? ನೋಡಿ, ಎಂಜಿನಿಯರಿಂಗ್ ಮಾಡುವವರಿದ್ದರೆ ನಾನು ಹೇಳ್ತಾ ಇರೋದು, ಅವನ ತಲೆಯಲ್ಲಿ ನಾನು ಎಂಜಿನಿಯರೇ ಆಗಬೇಕು, ನಾನು ಟೆಕ್ನಿಕಲ್ ಸ್ಟೂಡೆಂಟೇ ಆಗಬೇಕು ಅನ್ನುವ ಧ್ಯೇಯ ಇದ್ದವರಿಗೆ ನೀವು SSLC ಆದಮೇಲೆ ಡಿಪ್ಲೊಮಾ ಮಾಡಿ. ಬೇರೆ ಯಾವುದೋ ಆಯ್ಕೆಗೆ ಹೋಗಬೇಡಿ, ಡಿಪ್ಲೊಮಾ ಮಾಡಿ. ಡಿಪ್ಲೊಮಾ ಮುಗಿತದೆ 3 ವರ್ಷದಲ್ಲಿ. ನೀವು ನೋಡ್ತಾ ಇದ್ದಾಗೆ ಡಿಪ್ಲೊಮಾ ಮುಗಿತದೆ ಕೋರ್ಸ್ಗಳು. ನೀವು ಮತ್ತೆ ಈಗೆಲ್ಲ ಏನಂತೇಳಿ ಹೇಳಿದರೆ, ಕೆಲವೊಂದು ಕೋರ್ಸ್ಗಳು ತುಂಬ ಸರಳ ಇದೆ. ನೀವು ಸಂಜೆ ನಂತರ ಉದ್ಯೋಗ ಮಾಡ್ಬೋದು. ಈಗ ನಮ್ಮ ಮನೆ ಪಕ್ಕದ ಮನೆ ಹುಡುಗ ಒಬ್ಬ, ಅವ ಗೌರ್ಮೆಂಟ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದಾನೆ. ಸಂಜೆ ಹೊತ್ತಿಗೆ ಕೆಲಸಕ್ಕೆ ಹೋಗ್ತಾನೆ. ಕೆಲವುದೆಲ್ಲ ಅವನಿಗೆ ಆಗುವಂಥ ಕೆಲಸಗಳನ್ನೆಲ್ಲ ಮಾಡ್ತಾನೆ, ಅರ್ನಿಂಗ್ ಮಾಡಿಕೊಂಡು. ಇದರೆಲ್ಲ ಪಾಸಿಬಿಲಿಟೀಸ್ ಇದೆ. ಅವನಿಗೆ ಖಂಡಿತ ಹೇಳ್ತಾನೆ, ಇಂಜಿನಿಯರಿಂಗ್ ಸಹ ಒಳ್ಳೆ ಕಾಲೇಜ್ ಸಿಗತ್ತೆ.
ಈಗ ನಾವು PUC ಮಾಡಿ ಅಷ್ಟು 3 ಲಕ್ಷ 4 ಲಕ್ಷ ಅಥವಾ 2 ಲಕ್ಷ ಜನರಲ್ಲಿ ನಾವು ಕಾಂಪೀಟ್ ಮಾಡೋದಕ್ಕಿಂತ ಅಲ್ಲಿ ಟೆಕ್ನಿಕಲ್ ಮಾಡುವವರಿಗೆ ನೀವು ಮೆಡಿಕಲ್ ಸೈಡಿಗೆ ಹೋಗುದಿದ್ರೆ, ಕಾಮರ್ಸ್ ಸೈಡಿಗೆ ಹೋಗುದಿದ್ರೆ ಅಥವಾ ಬೇರೆ ಯಾವುದೋ ಕೋರ್ಸ್ಗಳಿಗೆ ಹೋಗುದಿದ್ರೆ ಕಾನ್ಫಿಡೆನ್ಸ್ ಇದೆ, ನಾನು CET ಯಲ್ಲಿ ಅಷ್ಟೇ ರ್ಯಾಂಕ್ ಪಡಿತೇನೆ, ನಾನು ಒಳ್ಳೆ ಟಾಪ್ 10 ಕಾಲೇಜ್ನಲ್ಲಿ ಸೀಟ್ ತಗೊಳ್ತೇನೆ ಅಂತೇಳಿ ಕಾನ್ಫಿಡೆನ್ಸ್ ಇದ್ದವರಿಗೆ ನಾನು ಹೇಳ್ತಾ ಇಲ್ಲ. ಯಾರು ಪೂವರ್ ಇದ್ದಾರೆ, ಒಂದು 50-60% ಮಾರ್ಕ್ಗಳಿದೆ, 70% ಮಾರ್ಕ್ಗಳಿದೆ, ಅವರಿಗೆ ನಂಗೆ ಅವ್ರ ಜೊತೆಗೆ ಕಾಂಪೀಟ್ ಮಾಡೋಕೆ ಆಗ್ತಾ ಇಲ್ಲ PUC ಯಲ್ಲಿ, ನೀವು ಡಿಪ್ಲೊಮಾಗೆ ಬನ್ನಿ, ಡಿಪ್ಲೊಮಾ ಆಯ್ಕೆ ಮಾಡ್ಕೊಳ್ಳಿ. ಗವರ್ಮೆಂಟ್ ಕಾಲೇಜ್ ಸೀಟ್ ಸಿಗದೆ ಇದ್ರು ಪ್ರೈವೇಟ್ ಕಾಲೇಜಿಗೆ ಹೋಗಿ, ಅಲ್ಲಿ ನಿಮಗೆ ಡಿಪ್ಲೊಮಾ ಕಂಪ್ಲೀಟ್ ಆಗ್ತದೆ. ಅಲ್ಲಿ ಸಣ್ಣ CET ಇರುತ್ತೆ, KA ಎಕ್ಸಾಮ್ ನಡೆಸ್ತಾರೆ, ಅದರಲ್ಲಿ ಅಲ್ಲೊಂದು CET ಇದೆ, ಅದರಲ್ಲಿ 1000 ಗಟ್ಟಲೆ ಜನ ಮಾತ್ರ ಬರೀತಾರೆ. ಆಗ ನೀವು ಅಲ್ಲಿ ಕ್ವಾಲಿಫೈ ಆಗ್ತೀರಿ. 1 ರೌಂಡ್ 2 ರೌಂಡ್ 3 ರೌಂಡ್ ಹೀಗೆಲ್ಲ ಇರ್ತದೆ CET ಎಂಜಿನಿಯರಿಂಗ್ ಇದ್ದ ಹಾಗೆ. ಆಗ ನಿಮ್ಗೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ. ಆಗ ಟಾಪ್ 10 ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದ್ರೆ ನಿಮಗೆ ಕ್ಯಾಂಪಸ್ ಆದ ಹಾಗೆ, ನಿಮ್ಗೆ ಕ್ಯಾಂಪಸ್ ಸಿಲೆಕ್ಷನ್ ಆದ್ರೆ ಜಾಬ್ ಗ್ಯಾರಂಟಿ ಅಲ್ವಾ. ಕಡೆಗೆ ನೀವು ಅದು ಬಿಟ್ಟು ಬೇಕಾದ್ರೆ ನಿಮ್ಗೆ ಓನ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೋಬಹುದು ಅಥವಾ ಓನ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಬೇಸಿಕ್ ಮನುಷ್ಯನಿಗೆ ಏನು, ಬಡತನ ಬಂದವನಿಗೆ ಕೆಲಸ, ತನ್ನ ಬದುಕು, ಮನೆಯವರಿಗೆ ಒಂದು ಬದುಕು ಕಟ್ಟಿಕೊಡ್ಬೇಕು ಅನ್ನುವ ಆಸೆ, ಧ್ಯೇಯ, ಆಕಾಂಕ್ಷೆಗಳಿರ ಅದನ್ನು ಫಿಲಪ್ ಮಾಡ್ಕೋಬೇಕಾದ್ರೆ ಇದು SSLC ನಂತರ ಡಿಪ್ಲೊಮಾ ಸರಿಯಾದ ಆಯ್ಕೆ. ಆದ್ರೆ ಅವೇರ್ನೆಸ್ ಇರುವುದಿಲ್ಲ ಮಕ್ಕಳಿಗೆ ಅವೇರ್ನೆಸ್ ಇಲ್ಲ. ಡಿಪ್ಲೊಮಾ ಮಾಡಿದಂತಲೇ ತಲೆಯಲ್ಲಿ ಇಟ್ಕೊಂಡಿದ್ರೆ SSLC ಮಾಡಿದ ನಂತರ SSLC ಬಂದ ಅವನಿಗೆ ಟೆಕ್ನಿಕಲ್, ನಾನು ಇಂಜಿನಿಯರಿಂಗ್ ಮಾಡಬೇಕು, MTech ಮಾಡಬೇಕು, ನಾನು ಇಷ್ಟೆಲ್ಲ ಎಕ್ಸಾಂಪಲ್ ಕೊಟ್ಟೆ ನೋಡಿ. ಡಿಪ್ಲೊಮೊ ಅಂದ್ರೆ ಎಜುಕೇಶನ್ ನಿಂತ ನೀರಲ್ಲ, ಹೌದು, ಇಟ್ಸ್ ಕಂಟಿನ್ಯೂಯೇಷನ್. ಡಿಪ್ಲೊಮಾ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಬಹುದು ಒಳ್ಳೆ ಕಾಲೇಜ್ನಲ್ಲಿ, ಕಡೆಗೆ MTech ಮಾಡಬಹುದು, ಕಡೆಗೆ ಅವನಿಗೆ PhD ಬೇಕಾದ್ರೂ ಮಾಡಬಹುದು. ಎಲ್ಲ ಕರೆಕ್ಟ್, ತುಂಬಾ ಅವಕಾಶಗಳಿದೆ. ಆ ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ಅವ್ರಿಗೆ ಖಂಡಿತವಾಗಿ ಅವರು ಸ್ವಾವಲಂಬಿಗಳಾಗ್ತಾರೆ. ಓದೋದು ಹೇಗೆ ನನಗೆ ಗೊತ್ತಾಗತ್ತೆ. ಹಾಗೆ ಮತ್ತೊಂದು, ನೀವು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಂದ್ರೆ ಅಲ್ಲಿ ಏನಂತೇಳಿ ಹೇಳಿದ್ರೆ, ಈಗ ನೀವು ಟೆಕ್ನಿಕಲ್ ಸಬ್ಜೆಕ್ಟ್ಸಿಗೆ ನೀವು ಒಟ್ಟಾರೆ ಓದರಾಗೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಬೇರೆಯವರಿಗೆ ಡಿಗ್ರಿ ಸ್ಟೂಡೆಂಟಿಗೂ ಅಥವಾ ಬೇರೆ ಸ್ಟೂಡೆಂಟಿಗೂ ನಮ್ಮ ಟೆಕ್ನಿಕಲ್ ಸ್ಟೂಡೆಂಟ್ ವ್ಯತ್ಯಾಸಗಳಷ್ಟೇ. ಇವರು ಜೀನಿಯಸ್ ಆಗಿರ್ತಾರೆ, ಇವ್ರು ಟೆಕ್ನಿಕಲ್ ಸ್ಟೂಡೆಂಟ್, ಅವರು ಜೀನಿಯಸ್ ಅಲ್ಲ ಅಂತೇಳಿ ಅರ್ಥಗಳಲ್ಲ. ಆದ್ರೆ ಇವರು ಟೆಕ್ನಿಕಲಿ ಅದು ಹೇಗಾಗತ್ತೆ, ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಯಾವುದೆಲ್ಲ ಕಾಂಪೋಸಿಟ್ ಇರುತ್ತೆ. ಉದಾಹರಣೆಗೆ ಮೈಕ್ ತಗೊಂಡ್ರೆ ಹೇಗೆ ವರ್ಕ್ ಆಗುತ್ತೆ, ಅದ್ರಲ್ಲಿ ಏನಿದೆ, ನಾವು ಮಾತಾಡಿದ ಹೇಗೆ ಆಂಪ್ಲಿಫೈ ಮಾಡುತ್ತೆ, ಅದನ್ನೆಲ್ಲ ಟೆಕ್ನಿಕಲಿ ಇಲೆಕ್ಟ್ರಾನಿಕ್ಸ್ ಅಲ್ಲಿ ಬರ್ತದೆ. ಅದು ಆಕ್ಚುಲಿ ಈಗ ಆಟೋಮೊಬೈಲ್ ಆದ್ರೆ ವೆಹಿಕಲ್ ಹೇಗೆ ಚಕ್ರ ತಿರುಗಬೇಕಾದ್ರೆ, ಈಗ ಫ್ಯೂಯಲ್ ಹೋಗಿ ಚಕ್ರ ತಿರುಗಬೇಕಾದ್ರೆ ಅಥವಾ ಬ್ಯಾಟರಿಯಿಂದ ಚಕ್ರ ತಿರುಗಬೇಕಾದ್ರೆ ಯಾವುದೆಲ್ಲ ಕಾಂಪೋನೆಂಟ್ಗಳು ಬೇಕಾಗತ್ತೆ, ಅದು ಹೇಗೆ ಇಲೆಕ್ಟ್ರಿಕಲ್ ಎನರ್ಜಿಯನ್ನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ, ಹೀಗೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಆಗ ತಿಳ್ಕೊಂಡು ಓದಬೇಕು, ಮತ್ತೆ ಸಿಕ್ಕಾಪಟ್ಟೆ ಮ್ಯಾಗಝಿನ್ಗಳು ಓದಬೇಕು, ಬುಕ್ಗಳನ್ನು ಓದಬೇಕು. ಯಾರಿಗೆ ಓದುವ ಆಸಕ್ತಿಗಳು ಜಾಸ್ತಿ ಇರುತ್ತೆ ಅವರು ಇಂಜಿನಿಯರಿಂಗ್ ನಲ್ಲಿ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಯಾರು ಪಾಠ ಮಾಡಿದ ಮಾತ್ರ ಇಷ್ಟು ಮಾತ್ರ ನಾನು ಓದ್ತೀನಿ, ಇಷ್ಟು ಮಾತ್ರ ನಂಗೆ ಸಾಕು ಅಂದ್ರೆ ಈ ಕುದುರೆಗೆ ಇದು ಕೊಟ್ಟಿದ ಹಾಗೆ ಆ ತರ ಇದ್ರೆ ಕಷ್ಟ ಆಗತ್ತೆ. ಅಂದ್ರೆ ಅವ್ ಪಾಸ್ ಆಗ್ತಾನೆ, ಪಾಸ್ ಆಗುದಿಲ್ಲ ಅಂತ ಹೇಳುದಿಲ್ಲ, ಪಾಸ್ ಖಂಡಿತ ಆಗ್ತಾರೆ. ಆದ್ರೆ ನಾವು ನಮ್ಮ ಮೈಂಡ್ ಅನ್ನು ತೆರೆದಿಡ್ಬೇಕು, ಆಗ ಜಾಸ್ತಿ ನಾಲೆಜ್ಗಳು ಸಿಗತ್ತೆ. ಸೂಪರ್. ಇಡೀ ಮಾತುಕತೆಯಲ್ಲಿ ನಿಮ್ಗಿದ್ದಂತಹ ಒಂದು ಎನರ್ಜಿ ಇದೆಯಲ್ಲ, ಡಿಪ್ಲೊಮಾದ ಮೇಲೆ ನಿಮ್ಗಿರುವಂತಹ ಪ್ರೀತಿನ ತುಂಬಾ ಎತ್ತಿ ಹಿಡಿತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಡಿಪ್ಲೊಮಾದ ಬಗ್ಗೆ ಒಂದು ಅಷ್ಟು ಮೋಟಿವೇಶನ್ ಸಿಕ್ದಂಗಾಯ್ತು. ಧನ್ಯವಾದಗಳು ಮೇಡಮ್, ಧನ್ಯವಾದ. ಇದುವರೆಗೆ ಡಿಪ್ಲೊಮಾ ಕೋರ್ಸುಗಳ ಬಗ್ಗೆ ದಿನೇಶ್ ಆಚಾರ್ಯ ಚೇಂಪಿ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇದು ಇಂದಿನ ಯುವವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.